ಓಕೆ, ಈಗ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನದಾವಲ್ಲ, ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇಶ್ಯೂ ಮಾಡೋದ್ರಿಂದ ಇದ್ರದ್ದು ಏನು ಉದ್ದೇಶ, ವಾಟ್ ಎಕ್ಸಾಕ್ಟ್ಲಿ ದ ಆಬ್ಜೆಕ್ಟಿವ್, ವಾಟ್ ಎಕ್ಸಾಕ್ಟ್ಲಿ ದ ಬೆನಿಫಿಟ್ಸ್, ರೈಟ್, ಲಿಮಿಟೇಷನ್ಸ್ ಏನದಾವ ಇದರದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಅದು ಕೂಡ ಇಲ್ಲಿ ಕಲಿಯೋಣ. ಇನ್ ದ ಸೇಮ್ ಟೈಮ್ ಬಚ್ಚೋ ಲರ್ನ್ ದ ಪ್ರೊಸೆಸ್ ಆಫ್ ಫಾರ್ಮುಲೇಷನ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಯಾವ ರೀತಿ ಫಾರ್ಮುಲೇಟ್ ಮಾಡ್ತಾರೆ, ಹೌ ದೇ ಜನರೇಟ್, ವೆರಿ ಇಂಪಾರ್ಟೆಂಟ್ ಅಲ್ವಾ? ಬಿಕಾಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಯಾವ ರೀತಿ ಜನರೇಟ್ ಮಾಡ್ತಾರೆ, ಅದು ಕೌನ್ಸಿಲ್ ಆಫ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ, ಅದ್ರ ಬಗ್ಗೆ ಯು ವಿಲ್ ಬಿ ಫ್ಯಾಮಿಲರೈಸ್ ವಿತ್ ದ ಲಿಸ್ಟ್ ಆಫ್ ಅಪ್ಲಿಕೇಬಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಯಾವ್ಯಾವ ಅದಾವೆ ಅದನ್ನು ಕೂಡ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಅಂಡ್ ಡೆಫಿನೆಟ್ಲಿ ಬಚ್ಚೋ ಐಲ್ ಮೇಕ್ ಶೋರ್ ದಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನದಲ್ಲ ಇದನ್ನು ನೀವು ಸರಿಯಾಗಿ ಓದಿದ್ರೆ CA ಇಂಟರ್ಮೀಡಿಯೇಟ್ ದಲ್ಲಿ 100% ಐ ಕ್ಯಾನ್ ಸೇ ದಟ್ ಯು ವಿಲ್ ಬಿ ಕಾನ್ಫಿಡೆಂಟ್ ಇನ್ ಸಮ್ ಲೆವೆಲ್ ದಟ್ ಎಸ್ ಅಕೌಂಟ್ಸ್ ಮೇರಾ ನಿಕಲ್ ಜಾಯೇಗಾ, ಅಕೌಂಟ್ಸ್ ಆರಾಮ್ಸಿ ತೆಗೀತೇನೆ ಅಂತ ಹೇಳ್ತೀನಿ. ಸೊ ಹಾಗಿದ್ರೆ ಗೈಸ್ ನೋಡಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ಟ್ಯಾಂಡರ್ಡ್ಸ್ ವಾಟ್ ಈಸ್, ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕಂಪನಿ ಅಕೌಂಟ್ ಹಾಕ್ಬಿಟ್ಟಿದ್ದಾರೆ. ಈಗ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಡೀಲ್ಸ್ ವಿತ್ ವಾಟ್, ರಿಕಗ್ನೈಸೇಷನ್ ಆಫ್ ಇವೆಂಟ್ ಅಂಡ್ ಟ್ರಾನ್ಸಾಕ್ಷನ್ಸ್. ಈಗ ಟ್ರಾನ್ಸಾಕ್ಷನ್ಸ್ ಏನು, ಇವೆಂಟ್ ಏನು ಗೊತ್ತಿದೆಯಲ್ಲ ನಿಮಗೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನಾಗುತ್ತೆ ಅಲ್ಲಿ ರಿಕಗ್ನೈಸ್ ಮಾಡುತ್ತೆ. ಈಗ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಡೈಲಿ ಏನು ಟ್ರಾನ್ಸಾಕ್ಷನ್ ಆಗ್ತಾ ಇದ್ದಾವೆ, ಮತ್ತೆ ಇವೆಂಟ್ ಅಂದ್ರೆ ದಾಟ್ ಈಸ್ ರಿಲೇಟೆಡ್ ಟು ಬ್ಯಾಲೆನ್ಸ್ ಶೀಟ್, ದಾಟ್ ಈಸ್ ರಿಲೇಟೆಡ್ ಟು ಇವೆಂಟ್, ಬಿಕಾಸ್ ಆಫ್ ಗ್ರೂಪ್ ಆಫ್ ದ ಟ್ರಾನ್ಸಾಕ್ಷನ್ ವಿ ಗೆಟ್ ಇವೆಂಟ್, ರೈಟ್? ಹೌದಲ್ಲ, ಪ್ರಾಫಿಟ್. ಅದೇ ರೀತಿ ಮೆಜರ್ಮೆಂಟ್ ಟ್ರಾನ್ಸಾಕ್ಷನ್ ಅಂಡ್ ಇವೆಂಟ್, ಟ್ರಾನ್ಸಾಕ್ಷನ್ಗೆ ಮೆಜರ್ ಯಾವ ರೀತಿ ಮಾಡ್ತೀವಿ ಮತ್ತು ಇವೆಂಟ್ ಯಾವ ರೀತಿ ಮಾಡ್ತೀವಿ, ಎಸ್, ಪ್ರೆಸೆಂಟೇಷನ್ ಆಫ್ ಟ್ರಾನ್ಸಾಕ್ಷನ್ ಅಂಡ್ ಇವೆಂಟ್ ಅಂಡ್ ಡಿಸ್ಕ್ಲೋಸರ್, ಇದೆಲ್ಲ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಆಗಿದೆ. ಲೈಕ್ ಮಾಡ್ರಿ ಎಲ್ಲರೂ ವಿಡಿಯೋನ, ದೋಸ್ ಆರ್ ವಾಚಿಂಗ್ ಆನ್ ದ ಯೂಟ್ಯೂಬ್, ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿಪ್ಪ. ಆಲ್ ರೈಟ್ ಬಚ್ಚೋ, ಚಲೋ. ಈಗ ಏನ್ ಸರ್, ಈಗ ನೋಡಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಯಾವ ರೀತಿ ಫಾರ್ಮೇಟ್ ಆಗ್ತಾ ಇದ್ದಾರೆ, ಫಾರ್ಮುಲೇಷನ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಫಸ್ಟ್ ನಾವು ಏನ್ ಮಾಡ್ತೀವಿ ಇಲ್ಲಿ, ಯಾರು ICA ದವರು ಆಯ್ತು, ASB ದವರು ಆಯ್ತು, ದೇ ಕ್ರಿಯೇಟ್ ಐಡೆಂಟಿಫಿಕೇಶನ್ ಆಫ್ ಏರಿಯಾ. ಎಲ್ಲಿ ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕ್ರಿಯೇಟ್ ಮಾಡಬೇಕು, ವೇರ್ ವಿ ಹ್ಯಾವ್ ಟು ಫಾರ್ಮುಲೇಟ್ ಐಡೆಂಟಿಫಿಕೇಶನ್ ಆಫ್ ಏರಿಯಾ, ಕಾನ್ಸ್ಟಿಟ್ಯೂಷನ್ ಆಫ್ ಸ್ಟಡಿ ಗ್ರೂಪ್, ಪ್ರಿಪರೇಷನ್ ಆಫ್ ಡ್ರಾಫ್ಟ್ ಅಂಡ್ ಸರ್ಕ್ಯುಲೇಷನ್, ಅಸರ್ಟೈನ್ಮೆಂಟ್ ಆಫ್ ವ್ಯೂಸ್, ಡಿಫರೆಂಟ್ ಬಾಡೀಸ್ ಅಂಡ್ ಡ್ರಾಫ್ಟ್. ಸೊ ಇದು ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಫಸ್ಟ್ ಏನ್ ಮಾಡ್ತಾರೆ ಅವರು, ಎಲ್ಲಿ ನಾವು ಒಂದು ಸ್ಟ್ಯಾಂಡರ್ಡ್ ಕ್ರಿಯೇಟ್ ಮಾಡ್ಬೇಕಪ್ಪ ಅಕೌಂಟಿಂಗ್ ಪ್ರೆಸೆಂಟೇಷನ್ದಾಗ, ರೈಟ್, ಎಲ್ಲ ಕಡೆ ಪ್ರಾಕ್ಟೀಸ್ ಮಾಡುವಾಗ ಎಲ್ಲಿ ನಾವು ಇಂಪ್ರೂವ್ ಮಾಡಬೇಕು, ಯಾವ ಏರಿಯಾದಲ್ಲಿ, ಅಲ್ಲಿಂದ ಏನಾಗುತ್ತೆ ಕಾನ್ಸ್ಟಿಟ್ಯೂಷನ್ ಆಫ್ ಸ್ಟಡಿ ಗ್ರೂಪ್, ಅದಕ್ಕೆ ಒಂದು ಸಿಸ್ಟಮೆಟಿಕ್ ಸ್ಟಡಿ ಗ್ರೂಪ್ ಮಾಡಲಿಕ್ಕೆ ಒಂದು ಕಾನ್ಸ್ಟಿಟ್ಯೂಷನ್ ತಯಾರು ಮಾಡ್ತಾರೆ, ಒಂದು ಗ್ರೂಪ್ ತಯಾರು ಮಾಡ್ತಾರೆ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಡ್ರಿ ಈ ಏರಿಯಾದಲ್ಲಿ ಇಂಪ್ರೂವ್ ಮಾಡಬೇಕಾ. ಉದಾಹರಣೆಗೆ ಈಗ ಒಂದು ಗೊತ್ತಾಗ್ತಾ ಇದೆ, ಅಕೌಂಟಿಂಗ್ ಇದನ್ನು ನಾವು ಒಂದು ಸ್ಟ್ಯಾಂಡರ್ಡ್ ಲೆವೆಲ್ ತರಬೇಕಂದ್ರೆ, ಇದರ ಮೇಲೆ ಜನ ಬಿಲೀವ್ ಮಾಡ್ಬೇಕಂದ್ರೆ ಸಿಂಪಲ್ ಇದೆ, ಇದನ್ನ ನೆಕ್ಸ್ಟ್ ಲೆವೆಲ್ ಇಡಬೇಕಲ್ಲ, ಹೌದಾ ಇಲ್ಲ? ಈಗ ಎಕ್ಸಾಂಪಲ್ ತಗೊಳ್ರಿ, ಈಗ ವೈ ಯು ಪೇ BMW ಆಯಿತು, ಮರ್ಸಿಡೀಸ್ ಆಯಿತು, ರೈಟ್, ರೋಂಜ್ ರೇವ್, ವೈ ಯು ಪೇ ಕ್ರೋರ್ಸ್ ಟುಗೆದರ್, ಎದಕ್ಕೆ ಪೇ ಮಾಡ್ತೀನಿ ನೀವು ಕೊಟ್ಟಂಗಟ್ಲೆ? ರೋಲ್ಸ್ ರಾಯ್ಗೆ ಎಷ್ಟು 40 crore rupees ಇದೆ, ಪ್ಯಾಂಥಮ್ಗೆ, ಎದಕ್ಕೆಮ್ಮ ದುಡ್ಡು ಜಾಸ್ತಿ ಇದೆ ಮನ್ಯಾಗ? ಇಲ್ಲ, ಅವರು ಸ್ಟ್ಯಾಂಡರ್ಡ್ ರೇಸ್ ಮಾಡಿದ್ದಾರೆ, ಅದು ಒಂದು ಮಾತು. ಈಗ ಅಕೌಂಟ್ಸ್ದಲ್ಲಿ ಕೂಡ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀರಿ ನೀವು ಟ್ರಾನ್ಸಾಕ್ಷನ್ಸ್ ಮತ್ತು ಇವೆಂಟನ್ನು, ಇಲ್ಲ ಎಲ್ಲಿ ಇಂಪ್ರೂವ್ ಮಾಡಬೇಕಾಗತ್ತೆ, ಯಾವ ರೀತಿ ಇಂಪ್ರೂವ್ ಮಾಡಬೇಕಾಗತ್ತೆ ಅದನ್ನ ನೋಡ್ತೀವಿ ನಾವು. ಸೊ ಅದಕ್ಕೆ ಏನು ಮಾಡ್ತೀವಿ ನಾವು, ಫಸ್ಟ್ ಏರಿಯಾ ಫೈಂಡ್ ಮಾಡ್ತೀವಿ, ಇಲ್ಲಿ ಇಂಪ್ರೂವ್ ಮಾಡಬೇಕಪ್ಪ ಅಂತ, ಅಲ್ಲಿ ಒಂದು ಸ್ಟಡಿ ಗ್ರೂಪ್ ಇಟ್ಟಿರ್ತೀವಿ, ಆ ಸ್ಟಡಿ ಗ್ರೂಪ್ ಮಾಡ್ತಾರೆ, ಡ್ರಾಫ್ಟ್ ತಯಾರು ಮಾಡ್ತಾರೆ, ಮತ್ತೆ ಒಂದು ಸರ್ಕಲ್ ತಯಾರು ಮಾಡ್ತಾರೆ, ಆಮೇಲೆ ಅಸರ್ಟೈನ್ಮೆಂಟ್ ಆಫ್ ವ್ಯೂಸ್, ಅವ್ರದ್ದು ಏನು ವ್ಯೂಸ್ ಇದೆ, ಮತ್ತೆ ಡಿಫ್ರೆಂಟ್ ಬಾಡೀಸ್ ಆಫ್ ಡ್ರಾಫ್ಟ್ಸ್. ಸೊ ಹಾಗಿದ್ದಾರೆ ನೆಕ್ಸ್ಟ್ ಏನ್ ಸರ್, ಡ್ರಾಫ್ಟ್ ಇಸ್ ಆದ್ಮೇಲೆ ಡ್ರಾಫ್ಟ್ ಅನ್ನ ಫೈನಲೈಸ್ ಮಾಡ್ತಾರೆ, ಫೈನಲೈಸ್ ಮಾಡ್ತಾರೆ, ಆಯ್ತಪ್ಪ ಇದನ್ನ ಈ ರೀತಿ ಫಾಲೋ ಮಾಡಬೇಕಾಗುತ್ತೆ, ಈ ರೀತಿ ಮುಂಚೆ ಇತ್ತು ಅಂತ. ಆಮೇಲೆ ಸರ್ ಕಮೆಂಟ್ ದ ರಿವೈಸ್ ಎಕ್ಸ್ಪೋಜರ್ಸ್ ಆಫ್ ದಿ ಡ್ರಾಫ್ಟ್, ಮೋಡಿಫಿಕೇಶನ್ ಆಫ್ ಡ್ರಾಫ್ಟ್, ಏನಾರ ಡ್ರಾಫ್ಟ್ ಮೋಡಿಫೈ ಮಾಡಿದ್ರೆ ಮೋಡಿಫೈ ಮಾಡಬೇಕಾಗುತ್ತೆ. ಆಮೇಲೆ ಇಶ್ಯೂ ಆಫ್ ಎ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಒಂದು ಸಿಸ್ಟಮ್ ಇದೆ ಇದರಲ್ಲಿ. ಸೊ ಈಗ ಡಿಟೇಲ್ ಆಗಿ ಹೋಗೋಣ. ನೋಡಿ ಬಚ್ಚೋ, ಒಂದು ಮಾತು ಕೇಳ್ರಿ, CA ಫೌಂಡೇಶನ್ದಾಗಂತೂ ಇದೆ, BCom 5th ಸೆಮಿಸ್ಟರ್ದಾಗ ಅಕೌಂಟಿಂಗ್ಸ್ ಒಂದು ಸಬ್ಜೆಕ್ಟ್ ಇಟ್ಟಾರು 100 ಮಾರ್ಕ್ಸ್ ಎಂದು, ಅವಲ್ಲಿ ಕ್ಯಾಲ್ಕುಲೇಷನ್ ಇದೆ. BCom 5th ಸೆಮ್ದಾಗ ಕಲ್ತಿರಪ್ಪ ಅಂದ್ರೆ ಇಂಟರ್ಮೀಡಿಯೇಟ್ ಸ್ವಲ್ಪ ಈಸಿ ಆಗುತ್ತೆ, ಯಾರು ನಿಮ್ಗೆ ಚೆನ್ನಾಗಿ ಕಲ್ಸಿದ್ರೆ. ಐ ಆಮ್ ಶೋರ್ BComದಾಗ ಯಾರು ಕಲ್ಸಾಕ್ತಿಲ್ಲ, ಫಸ್ಟ್ ಕಲ್ತಿಲ್ಲ ಅಂದ್ರೆ ಎಲ್ಲಿ ಕಲ್ಸಕ್ ಬರ್ತದೆ, ಕಲ್ತಿದ್ರು ಅಷ್ಟಿಲ್ಲ. ಸೊ ಅಕೌಂಟಿಂಗ್ ಏನಪ್ಪಾ, ಇದು ಒಂದು ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್, ಹೌದಲ್ಲ,
ಒಂದು ಬಿಸ್ನೆಸ್ ಅರ್ಥ ಮಾಡಬೇಕಂದ್ರೆ ಅಕೌಂಟಿಂಗ್ ಇದೆ. ಕಮ್ಯುನಿಕೇಟಿಂಗ್ ದ ಫಿನಾನ್ಷಿಯಲ್ ರಿಸಲ್ಟ್ ಆಫ್ ಅನ್ ಎಂಟರ್ಪ್ರೈಸಸ್ ಟು ವೇರಿಯಸ್ ಸ್ಟೇಕ್ ಹೋಲ್ಡರ್ ಬೈ ಮೀನ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. If the financial accounting process not properly regulated, financial accounting process control ದಾಗಿಲ್ಲ, systematic ಇಲ್ಲ ಅಂದ್ರೆ ಏನಾಗುತ್ತೆ, there is a possibility that financial statement being misleading. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನೀವು ಸರಿಯಾಗಿ ಪ್ರೆಸೆಂಟ್ ಮಾಡಕ್ತಿಲ್ಲ, ಇದರಲ್ಲಿ ಒಂದು ಸಿಸ್ಟಮ್ ಇಲ್ಲ, ಒಂದು ಮೆಥಡ್ ಇಲ್ಲ ಅಂದ್ರೆ ಇದರ ಅರ್ಥ ಏನೋ, ಇಟ್ ಇಸ್ ನಥಿಂಗ್ ಬಟ್ ಮಿಸ್ಲೀಡ್ ಆಗ್ತದೆ. ಸೊ ಒಂದು ಕನ್ಫ್ಯೂಷನ್ ಆಗುತ್ತೆ, ಟಿಡಿಎಸ್ ಟ್ಯಾಕ್ಸ್ ಆಗುತ್ತೆ, ಪ್ರೊವೈಡಿಂಗ್ ಡಿಸ್ಟಾರ್ಡ್ ಪಿಕ್ಚರ್ ಆಫ್ ದಿ ಬಿಸ್ನೆಸ್. ಒಂದು ಬಿಸ್ನೆಸ್ದು ಪೊಸಿಷನ್, ಬಿಸ್ನೆಸ್ದು ಸ್ಟೇಟಸ್ ಟ್ರೂ ಇರಂಗಿಲ್ಲ, ಇದೆ ಕರೆಕ್ಟ್ ಇಲ್ಲ. ಇಲ್ಲಿ ಯಾವಾಗ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನು ಸರಿಯಾಗಿ ನೀವು ಫಾಲೋ ಮಾಡಲ್ಲ ಅಂದ್ರೆ, ಓಕೆನಾ. ಸೊ ರಾದರ್ ದ್ಯಾನ್ a true and fair view, to ensure transparency, ಪ್ರಾಮಾಣಿಕತೆ ಅಕೌಂಟಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ಟ್ರೂ ಇತ್ತು. ಬಿಕಾಸ್ ಏನಾಗುತ್ತಿಲ್ಲ, ವ್ಯವಹಾರ ಹೋಗ್ತಾ ಇದ್ದಿದ್ದು, ನಡೀತಾ ಇದ್ದಿದ್ದು. ಈಗ ನೀವು ಹೇಳ್ತಿರ್ಬೋದು, ಏನ್ ಸರ್ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಅದ ಒಂದು ಫರ್ಮ್ದಲ್ಲಿ ಅಥವಾ ಒಂದು ಸೋಲ್ ಟ್ರೇಡರ್ಲಿ ಅವ್ರದ್ದೇ ಇದು ಸೋಲ್ ಟ್ರೇಡರ್ ಬಗ್ಗೆ ಹೇಳ್ತೀವಿ, ನಾವು ಕಂಪ್ನಿ ಬಗ್ಗೆ ಹೇಳ್ತೀವಿ. ಇಲ್ಲೇ ಲಕ್ಷಾನುಗಟ್ಟಲೆ ಕೋಟ್ಯಾನುಗಟ್ಟಲೆ ದುಡ್ಡು ಟರ್ನ್ ಓವರ್ ಆಗ್ತಿರ್ತೈತಿ. ಇಲ್ಲೇ ವ್ಯವಹಾರಗಳು ಸರಿಯಾಗಿರ್ಬೇಕಾಗ್ತಲ್ಲ, ಮ್ಯಾನೇಜ್ಮೆಂಟ್ ಬೇರೆ ಇರ್ತೈತಿ ಮತ್ತೆ ಓನರ್ ಬೇರೆ ಇರ್ತೈತಿ, ಎಂಟಿಟಿ ಕಾನ್ಸೆಪ್ಟ್. ಸೊ ಅಲ್ಲಿ ಏನಾಗುತ್ತೆ, ಎಂಟಿಟಿ ಮತ್ತೆ ಓನರ್ಸ್ ನಡುವೆ ಏನು ವ್ಯವಹಾರ ಆಗ್ತಾ ಇದೆ, ದುಡ್ಡು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಟರ್ನ್ ಓವರ್ ಇದೆ, ಪ್ರೊಸೆಸ್ ಇದೆ, ಆಕ್ಟಿವಿಟಿ ಇದೆ, ಆಪರೇಷನ್ ಆಕ್ಟಿವಿಟಿ ಇದೆ, ಸೇಲ್ ಪರ್ಚೇಸ್ ಇದೆ, ಇದೆಲ್ಲ ಸರಿಯಾಗಿರ್ಬೇಕಲ್ಲ, ಇಟ್ ಶುಡ್ ಬಿ ಟ್ರಾನ್ಸ್ಪರೆಂಟ್ ಇರಬೇಕು. ಮತ್ತೆ ಒಂದು ಸಿಸ್ಟಮ್ ಫಾಲೋ ಮಾಡಬೇಕಾಗುತ್ತೆ, ಮತ್ತೆ ಕಂಪೇರ್ ಮಾಡ್ಲಿಕ್ಕೆ ಈಸಿ ಆಗಬೇಕು, ಮತ್ತೆ ಅಡ್ಯುಕೆನ್ಸಿ ಸರಿಯಾಗಿರ್ಬೇಕು, ಮತ್ತೆ ರಿಲಯಬಿಲಿಟಿ ಭರೋಸೆ ಇರಬೇಕು. ಅದಕ್ಕೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೇಕಾಗುತ್ತೆ. Right of the financial reporting, it is essential to standardize this. ಒಂದು ಸಿಸ್ಟಮ್ ಇರಬೇಕಾಗುತ್ತೆ. ಈಗ ನಾ CA ಮಾಡ್ತಾ ಇದ್ದೇನೆ ಸರ್ ಅಂತ ಆರಾಮ್ಸಿ ಮನ್ಸಿಗೆ ಬಂದಾಗ ಹೇಳೋದು, ಮನ್ಸಿಗೆ ಬಂದು ಮಕ್ಕಳೋದು, ಯಾವಾಗ ಮನ್ಸಿಗೆ ಬಂದಾಗ ಓದೋದಿಲ್ಲ. ಒಂದು ಸ್ಟ್ಯಾಂಡರ್ಡ್ ಟೈಮ್ ಮಾಡ್ಕೊಡ್ರಿ, ಆ ಟೈಮ್ದಾಗ ಕುಂದ್ರಿ ನೀವು. ಮೇಕ್ ಅ ಹ್ಯಾಬಿಟ್ ಆಫ್ ರೀಡಿಂಗ್ ದ್ಯಾಟ್. ಒಂದು ಟೈಮ್ ಫಿಕ್ಸ್ ಆಯಿತು, ಆ ಟೈಮ್ದಾಗ ಓದಿದ್ರೆ ಅಷ್ಟೇ ಅರ್ಥ ಆಗತ್ತೆ ನಿಮ್ಗೆ. ಅದು ಬಿಟ್ಟು ಬೇರೆ ಟೈಮ್ದಾಗ ಓದಾಕತ್ತೀರ ಅಂದ್ರೆ ಅರ್ಥ ಆಗಂಗಿಲ್ಲ. ಸಿಂಪಲ್ ಇದೆ ಅದು. ಮೇಕ್ ಅ ಹ್ಯಾಬಿಟ್ ಆಫ್ ಗೆಟಿಂಗ್ ಅರ್ಲಿ ಇನ್ ದ ಮಾರ್ನಿಂಗ್. 5:30ಗೆ ಇದೇಳ್ರಿ, 7:30 ಓದ್ರಿ, 8 o'clock ಓದ್ರಿ, ಆಮೇಲೆ ಕ್ಲಾಸಿಗೆ ಬಂದು ಓದಕ್ಕೆ ಹೋಗ್ಬೇಡ್ರಿ ನೀವು, ಸಾಕು ಬರೆದು ಕೊಡಿ, ಪಾಸ್ ಆಗ್ತೀರಿ ನೀವು. ಬಟ್ ಸ್ವಲ್ಪ ಮುಂಜಾನೆ, ಸ್ವಲ್ಪ ಮಧ್ಯಾಹ್ನ, ಸ್ವಲ್ಪ ಈವ್ನಿಂಗ್ ಇಲ್ಲ. ಒಂದು ನೋಡ್ರಿ, ಯಾವ್ದು ಕೆಲಸ ಮಾಡ್ತಾರ ಇಂಟ್ರೆಸ್ಟ್ ಬೇಕು ಅದಕ್ಕೆ. ಈಗ ನಾನು ಟೀಚಿಂಗ್ ಮಾಡೋದ್ರಲ್ಲಿ ಐ ಲವ್ ಟು ಡೂ ಟೀಚಿಂಗ್, ಸ್ಪೆಷಲಿ ಅಕೌಂಟ್ಸ್. ಐ ಲವ್ ಅಕೌಂಟ್ಸ್. ಅಕೌಂಟ್ಸ್ ಇಸ್ ಮೈ ವೈಫ್. ಯು ಗೈಸ್ ಆರ್ ಚಿಲ್ಡ್ರನ್. ನಾ ಇದಕ್ಕೆ ಪ್ರೀತಿ ಮಾಡ್ತಾ ಬರ್ತೀರಿ ನೀವು. ನಾನು ಇದಕ್ಕೆ ದುಡ್ಡು ಅನ್ಬೋ ಸತ್ಯ ಏನ್ ಬರ್ತಿದ್ರಿ ನೀವು? ಬಿಕಾಸ್ ಇಸ್ ಮೈ ಫಸ್ಟ್ ವೈಫ್. ಐ ಹ್ಯಾವ್ 60,000 ಚಿಲ್ಡ್ರನ್ಸ್, ಕಿಡ್ಸ್. 60,000 ಜಾಸ್ತಿ ಆಗ್ಯಾವ ಕಿಡ್ಸ್ ನನಗೆ. ಹಿಂಗೆ ಇದೆ. ಸೊ ವೆನ್ ಯು ಆರ್ ಲವಿಂಗ್ ದಿಸ್ ಸಬ್ಜೆಕ್ಟ್ ಬಚ್ಚೋ, ಯು ವಿಲ್ ಪಾಸ್. ಟೈಮ್ ಸ್ಟ್ಯಾಂಡ್ ಮೇಂಟೈನ್ ಮಾಡ್ಕೊಡ್ರಿ. ಅದಕ್ಕೆ ಬಚ್ಚೋ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂಡ್ ಪಾಲಿಸೀಸ್ ರೈಟ್ ಹ್ಯಾವ್ ಟು ಬಿ ಎಸೆನ್ಷಿಯಲ್. ಅದೇ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಪ್ರೊವೈಡ್ ಫ್ರೇಮ್ವರ್ಕ್. ಇದೊಂದು ಚೌಕಟ್ ಕೊಡುತ್ತೆ, ಒಂದು ಕಂಪ್ಲೀಟ್ ಫ್ರೇಮ್ವರ್ಕ್ ಕೊಡುತ್ತೆ, ಇದರೊಳಗೆ ಕೆಲಸ ಮಾಡಬೇಕು. ಅಂಡ್ ಸ್ಟ್ಯಾಂಡರ್ಡ್ ಅಕೌಂಟಿಂಗ್ ಪಾಲಿಸೀಸ್ ಫಾರ್ ಟ್ರೀಟ್ಮೆಂಟ್ ಆಫ್ ಟ್ರಾನ್ಸಾಕ್ಷನ್ಸ್ ಅಂಡ್ ಇವೆಂಟ್ ಅಂಡ್ ಟ್ರಾನ್ಸಾಕ್ಷನ್ಗೆ ಸರಿಯಾದ ರೀತಿಯಲ್ಲಿ ಟ್ರೀಟ್ ಮಾಡಬೇಕಂದ್ರೆ ಬಚ್ಚೋ, ಎಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಡಿಫರೆಂಟ್ ಎಂಟರ್ಪ್ರೈಸ್ ಬಿಕಮ್ ಕಂಪೇರೇಬಲ್. ಈಸಿ ನಾವು ಕಂಪೇರ್ ಮಾಡಕ್ಕೆ ಈಸಿ. ಸರ್ ನೆಕ್ಸ್ಟ್ ಏನು? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ಏನಪ್ಪ ಇದು? ಏನಿಲ್ಲಮ್ಮ, ವೆರಿ ಸಿಂಪಲ್ ಆಗಿದೆ. ರಿಟರ್ನ್ ಪಾಲಿಸೀಸ್ ಡಾಕ್ಯುಮೆಂಟ್ ಇಶ್ಯೂಡ್ ಬೈ ಎಕ್ಸ್ಪರ್ಟ್ ಅಕೌಂಟಿಂಗ್ ಬಾಡಿ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಎಂದು ಒಂದು ಡಾಕ್ಯುಮೆಂಟ್ಸ್, ಪಾಲಿಸಿ ಡಾಕ್ಯುಮೆಂಟ್. ಈ ಟ್ರಾನ್ಸಾಕ್ಷನ್ಗೆ, ಈ ಇವೆಂಟ್ಗೆ ಈ ರೀತಿ ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ. ಯಾರು ಇಶ್ಯೂ ಮಾಡ್ತಾರೆ? ಎಂಟರ್ಪ್ರೆನರ್ ಅಲ್ಲ, ಎಕ್ಸ್ಪರ್ಟ್ಸ್. ಯಾರು? ನೀವು ಫ್ಯೂಚರ್ CAs ರೈಟ್. ಬಿಕಾಸ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರ್ತೈತಿ, ಇದನ್ನ ಈ ರೀತಿ ಫಾಲೋ ಮಾಡ್ಬೇಕು, ಇದನ್ನ ಈ ರೀತಿ ಫಾಲೋ ಮಾಡ್ಬೇಕಂತ. ಎಲ್ಲ ತಪ್ಪಿದ್ರೆ 100% ಯು ಕ್ಯಾನ್. ಮತ್ತೆ ಯಾರು ಸರ್? ಗೌರ್ಮೆಂಟ್. ಈ ಗೌರ್ಮೆಂಟ್ ಯಾವುದೇ ತರದ ಲಾ ಬಂತಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಚೇಂಜ್ ತರಬಹುದು. ಎಸ್, ದೇ ಕ್ಯಾನ್ ಬ್ರಿಂಗ್ ದ ಚೇಂಜ್ ಇನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಮತ್ತೇನ್ರಿ? ರೆಗ್ಯುಲೇಟರಿ ಬಾಡೀಸ್ covering the aspect of recognition, measurement, presentation and disclosure of accounting transactions and events in the financial statements. ಈಗ ಯಾರೆಲ್ಲ ರೆಗ್ಯುಲೇಟರಿ ಬಾಡಿ ಇದಾವ ಅವರು ಕವರ್ ಮಾಡ್ತಾರೆ ಯಾವುದು? ರೆಕಗ್ನೈಸೇಷನ್, ಮೆಜರ್ಮೆಂಟ್, ಪ್ರೆಸೆಂಟೇಷನ್ ಅಂಡ್ ಡಿಸ್ಕ್ಲೋಸರ್ ಆಫ್ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ ಅಂಡ್ ಇವೆಂಟ್ಸ್. ಇವ್ರು ಏನ್ ಮಾಡ್ತಾರೆ? ಅಕೌಂಟ್ ಸ್ಟ್ಯಾಂಡರ್ಡ್ ತರ್ತಾರೆ. ಹಾಗಿದ್ರೆ ಒಂದು ಎಕ್ಸ್ಪರ್ಟ್ ಅಕೌಂಟ್ ಸ್ಟ್ಯಾಂಡರ್ಡ್ ತರ್ತಾರೆ, ಎರಡನೇದು ಗೌರ್ಮೆಂಟ್, ಮೂರನೇದು ರೆಗ್ಯುಲೇಟರಿ ಬಾಡೀಸ್ ಕವರಿಂಗ್ ದ ಆಸ್ಪೆಕ್ಟ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. Right? So the purpose of accounting
setting in the body is to promote the dissemination of timely and useful financial information to the investor and certain other parties having interest in the company's economic performance. ಇಲ್ಲಿ ಇಂಟೆನ್ಷನ್ ಏನಪ್ಪಾ ಅಂದ್ರೆ ಸಿಂಪಲ್, ಆ ಕಂಪನಿದ ಪರ್ಫಾರ್ಮೆನ್ಸ್, ಕಂಪನಿದ ಅಕೌಂಟಿಂಗ್ ಇನ್ಫಾರ್ಮೇಶನ್ ಮೇಲೆ ಯೂಸರ್ಸ್, ಔಟ್ಸೈಡರ್ಸ್ ಎಷ್ಟು ಇಂಟ್ರೆಸ್ಟ್ ಬೇಕು ಅವ್ರಿಗೆ. They are showing interest. They want to know the benefit if they invest in the company. They want to know the benefit if they work, if they supply, if they lend. ಅವ್ರಿಗೆ ಏನು ಬೆನಿಫಿಟ್ ಸಿಗ್ತಾ ಇರ್ತಲ್ಲ ಅವರು ಅಕೌಂಟಿಂಗ್ ಇನ್ಫಾರ್ಮೇಶನ್ ನೋಡ್ಲಿಕ್ಕೆ ಇರ್ತಾರೆ. ಆಬ್ವಿಯಸ್ಲಿ ಬಹಳ ಜನ ಅದಾರೆ. ಈಗ ರಿಯೋ ಅಕಾಡೆಮಿದಲ್ಲಿ ಒಬ್ಬನಿಗೆ ನಾ ಹೇಳಿದೆ, ನನ್ನ ಕಡೆ ಒಂದು ಫಂಡಿಂಗ್ ಮಾಡಪ್ಪ ಒಂದು 200 ಕೋಟಿ ಅಂತ. ಅವ ಮಾಡ್ತಾನೆ, 200 ಕೋಟಿ ಫಂಡಿಂಗ್ ಮಾಡಬೇಕು, ಆಯ್ತು ನಾ ಫಂಡಿಂಗ್ ಮಾಡ್ತೀನಿ, ಅಕೌಂಟಿಂಗ್ ಇನ್ಫಾರ್ಮೇಶನ್ ಕೊಡು. ನಾ ಸಿಸ್ಟಮೆಟಿಕ್ ಆಗಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಫಾಲೋ ಮಾಡಿದ್ರೆ ಅವ ಹೇಳ್ತಾನೆ, ಹೌದಪ್ಪ 200 ಕೋಟಿಲಿ ಫಂಡಿಂಗ್ ಮಾಡಿದ್ರೆ ಇವನಿಗೆ ನನಗೆ ಲಾಭ ಆಗುತ್ತೆ, ನಾಳೆ 400 ಕೋಟಿ ಆಗಬಹುದು, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ದೇ ಕ್ಯಾನ್ ಫಂಡ್ ಇಟ್ ಹಿಯರ್. ಹಿಂಗೆ ನಡೀತಲ್ಲ ಸ್ಟಾರ್ಟ್ಅಪ್ಸ್ ಎಲ್ಲ. If they are following systematic accounting standards, obviously. ಅರ್ಥ ಆಗಿದೆಯಾ? ಅರ್ಥ ಆಗಿದೆ. ಸೊ ಅದಕ್ಕೆ ಬಚ್ಚೋ ನೋಡಿ, ಅದಕ್ಕೆ what I'm saying, the accounting standard deals with the issue of what they are dealing with, ಬಚ್ಚೋ recognition of events and transactions. ಯಾವುದು ಟ್ರಾನ್ಸಾಕ್ಷನ್ ಇದಾವೆ, ಯಾವುದು ಇವೆಂಟ್ ಇದಾವೆ, ಮತ್ತೆ in the financial statement ಅದರಲ್ಲಿ ಡೀಲ್ಸ್ ಮಾಡ್ತೇವೆ. ಸೊ ಮೆಜರ್ಮೆಂಟ್ ಆಫ್ ದ ಟ್ರಾನ್ಸಾಕ್ಷನ್ ಅಂಡ್ ಇವೆಂಟ್, ಇದರ ಮೆಜರ್ಮೆಂಟ್ ಆಯಿತು, ರೈಟ್, ಎಸ್ಟಿಮೇಷನ್ಸ್ ಆಯಿತು, ವ್ಯಾಲ್ಯೂಯೇಷನ್ಸ್ ಆಯಿತು. Accounting standard, presentation of these transaction events in financial statement in a manner that meaningful, understandable to the reader. Artha agalike, right? Presentation of these transaction and events in the financial statement in the manner that is meaningful and understandable to the readers. Artha ಮಾಡಬೇಕು, easy ಆಗಿ accounting statement ಅರ್ಥ ಮಾಡಬೇಕು. To disclose the requirement which should be there, enable the public at large, materiality concept. ಏನು ಇನ್ಫಾರ್ಮೇಶನ್ ಇದೆಯಲ್ಲ, ಈ ಇನ್ಫಾರ್ಮೇಶನ್ ಸರಿಯಾದ ರೀತಿಯಲ್ಲಿ ಡಿಸ್ಕ್ಲೋಸ್ ಮಾಡಿರ್ತದೆ, ರೈಟ್, ಅಂಡ್ ಸ್ಟೇಕ್ ಹೋಲ್ಡರ್, ಪೊಟೆನ್ಷಿಯಲ್ ಇನ್ವೆಸ್ಟರ್ಸ್, particularly to get the insight into the what the financial statements are trying to reflect. ಅಂದ್ರೆ ನೋಡಿ, ವೆರಿ ಸಿಂಪಲ್ ಆಗಿದೆ, ಇಲ್ಲೇ ಇನ್ಫಾರ್ಮೇಶನ್ ಕ್ರಿಸ್ಟಲ್ ಅಂಡ್ ಕ್ಲಿಯರ್ ಇರಬೇಕು, ಗೊತ್ತಾಗ್ತದೆ, ಅರ್ಥ ಮಾಡಲಿಕ್ಕೆ ಈಸಿ ಆಗಬೇಕು. ಯಾವಾಗ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಾವು ಫಾಲೋ ಮಾಡೋದಾಗುತ್ತೆ. ಕನ್ಫ್ಯೂಸ್ ಮಾಡಲಿಕ್ಕೆ ಬಹಳ ಅದಾವೆ, ರೈಟ್. ಈಗ ಲಾ ನೀವು ಹಿಡಿದಿಲ್ಲ, ಲಾದಲ್ಲಿ ವಿ ಕ್ಯಾನ್ ಡು ಕನ್ಫ್ಯೂಸ್. ಸೊ ಅದಕ್ಕೆ ದೀಸ್ ಆರ್ ದಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಡೀಲ್ಸ್ ವಿತ್ ಇಶ್ಯೂನ್ಸ್ ಆಫ್ ಆಲ್ ದಿಸ್ ಮ್ಯಾಟರ್ಸ್. ಅರ್ಥ ಆಗಿದೆಯಾ? ಡೌಟ್ ಇದೆ? ಡೌಟ್ ಇದೆ ಬಚ್ಚೋ? ನೋ ಡೌಟ್? ಮುಂದೆ ಹೋಗೋಣ, ಮುಂದೆ ಹೋಗೋಣ. ನೆಕ್ಸ್ಟ್ ಏನ್ ಸರ್? ಆಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಕ್ವಶನ್ ಕೇಳ್ತಾ ಸರ್, ನೋಡಿ ಕ್ವಶನ್ ಕೇಳಲಿ ಬೇಡಲಿ ಅದು ಬೇರೆ ಮಾತು, ಬಟ್ ಆಬ್ಜೆಕ್ಟಿವ್, ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ವಿ ಹ್ಯಾವ್, ದ್ಯಾಟ್ ವಿ ಹ್ಯಾವ್ ಟು ರಿಮೆಂಬರ್ ದಿಸ್. ಆಬ್ಜೆಕ್ಟಿವ್ ಅಕೌಂಟ್ ಸ್ಟ್ಯಾಂಡರ್ಡ್ ನೋಡಿ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಆಬ್ಜೆಕ್ಟಿವ್ ಇದೆ, ಸಿಂಪಲ್ ಇದೆ. ಇಲ್ಲಿ ಮಿಸ್ಲೀಡಿಂಗ್, ಇಂಪ್ರಾಪರ್ ಇನ್ಫಾರ್ಮೇಶನ್, ರೈಟ್, ಕುಚ್ ಬಿ ಹೈ. ಹೋಲ್ ಐಡಿಯಾ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಈಸ್ ಟು ಸೆಂಟರ್ಡ್ ಅರೌಂಡ್ ಹಾರ್ಮೋನೈಸೇಷನ್ ಆಫ್ ಅಕೌಂಟಿಂಗ್ ಪಾಲಿಸೀಸ್. ಅಕೌಂಟಿಂಗ್ ಪಾಲಿಸೀಸ್ ಎಲ್ಲರೂ ಸಿಸ್ಟಮೆಟಿಕ್ ಆಗಿ ಒಂದೇ ರೀತಿಯಿಂದ ಫಾಲೋ ಮಾಡ್ಬೇಕಂತ ಇಲ್ಲಿದೆ. ಒಂದು. ಎರಡನೇದು, ಪ್ರಾಕ್ಟೀಸ್ ಫಾಲೋಡ್ ಬೈ ಡಿಫರೆಂಟ್ ಬಿಸ್ನೆಸ್ ಎಂಟಿಟೀಸ್ so that diverse accounting practice adopt in various aspect of the accounting can be standardized. ಬೇರೆ ಬೇರೆ ಏನು ಮೆಥಡ್ ನೀವು ಫಾಲೋ ಮಾಡ್ತಿದ್ದಲ್ಲ ಅದನ್ನು ಒಂದು ಸ್ಟ್ಯಾಂಡರ್ಡ್ ಮಾಡ್ಕೊಂಡು ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಒಂದೇ ರೀತಿಯಲ್ಲಿ ಎಲ್ಲ ಅರ್ಥ ಆಗೋಂಗಿರ್ಬೇಕು, ಗೊತ್ತಾಗ್ತದೆಯಾ? that is accounting standard, right? Accounting standards or standardized diverse accounting policy with view to ಏನಪ್ಪಾ, eliminate the non comparability of the financial statement. ಈಗ ಕಂಪೇರ್ ಮಾಡೋಕ್ಕಾಗತ್ತಿಲ್ಲ. ನೀವು ಒಂದು ಆರ್ಗನೈಸೇಷನ್ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇದೆ, ಇನ್ನೊಬ್ಬರದು ಒಂದು ಅಕೌಂಟ್ ಸ್ಟ್ಯಾಂಡರ್ಡ್ ಏನಾಗುತ್ತೆ, ಕಂಪೇರ್ ಆಗಿಲ್ಲ. ಇವ್ರದ್ದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇವ್ರದ್ದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಒಂದೇ ಇದ್ರೆ ಏನಾಗುತ್ತೆ, ಕಂಪೇರ್ ಮಾಡಲಿಕ್ಕೆ ಈಸಿ ಆಗುತ್ತಲ್ಲ. ಸೊ that is one reason, and thereby improving the reliability of the financial statement. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಮೇಲೆ ಭರವಸೆ ಕಾಪಾಡ್ಕೊಳ್ಬೇಕಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಾವು ಫಾಲೋ ಮಾಡಬೇಕಾಗುತ್ತೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಉದ್ದೇಶ ಇದೈತಲ್ಲ, they need to maintain that. Next, provide a set of standard accounting policies, valuation norms and disclosure requirement. ಹೌದಪ್ಪ,
ಅಕೌಂಟಿಂಗ್ ಪಾಲಿಸೀಸ್ ಫಾಲೋ ಮಾಡುವಾಗ ಏನು ಸ್ಟ್ಯಾಂಡರ್ಡ್ಸ್ ಅದಾವೆ, ಏನು ಫಾರ್ಮ್ಸ್ ಅದಾವೆ, ಏನು ಮೆಥಡ್ ಇದೆ ಅದನ್ನ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗುತ್ತೆ. ಒಂದು ಪ್ರೊಸೆಸ್, ಒಂದು ರೂಲ್ಸ್, ಒಂದು ರೆಗ್ಯುಲೇಷನ್ಸ್ ಫಾಲೋ ಮಾಡಲಿಕ್ಕೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಿಮಗೆ ಹೆಲ್ಪ್ ಮಾಡುತ್ತೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ರಿಡ್ಯೂಸ್ ದ ಅಕೌಂಟಿಂಗ್ ಆಲ್ಟರ್ನೇಟಿವ್ಸ್ ಇನ್ ಪ್ರಿಪರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ವಿದಿನ್ ದ ಬಾಡೀಸ್ ಆಫ್ ರ್ಯಾಷನಾಲಿಟಿ, thereby ensure the comparability of the finance. ಅದೇ ಹೇಳ್ತಾರೆ ಅವರು, ದೇ ಜಸ್ಟ್ ವಾಂಟ್ ಟು ನೋ ದ್ಯಾಟ್ ಈಗ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇಂದ ಎಲ್ಲ ಆರ್ಗನೈಸೇಷನ್ಸ್ ಒಂದು ಸಿಸ್ಟಮ್ಯಾಟಿಕ್ ಆಗಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಫಾಲೋ ಮಾಡ್ತಾ ಇದಾರೆ ಅಂದ್ರೆ ಏನಾಗುತ್ತೆ ಕಂಪೇರ್ ಮಾಡಲಿಕ್ಕೆ. ಒಂದು ನೋಡಿ, ಮೆಥಡ್ ನೀವು ಫಾಲೋ ಮಾಡ್ತೀರಿ, ಬಟ್ ಪ್ರತಿಯೊಬ್ಬರದ್ದು ಒಂದು ಮೆಥಡ್ ಆದರೆ ನಾಳೆದು ಆಡಿಟ್ ಮಾಡುವಾಗ, ಈಗ ನಾಳೆ ಸಿ ಆಗಿರ್ತಾರಲ್ಲ ನೀವು, ನಾಳೆ ನೀವು ಚಾರ್ಟರ್ಡ್ ಅಕೌಂಟ್ ಆದರೆ ಆಗಬೇಕು, ಮತ್ತೆ ಬೇರೆ ಆಪ್ಷನ್ಸ್ ಇಲ್ಲ. ಆದ್ಮ್ಯಾಗೆ ಒಂದು ಆರ್ಗನೈಸೇಷನ್ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಇನ್ನೊಂದು ಆರ್ಗನೈಸೇಷನ್ ಇನ್ನೊಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಏನಾಗುತ್ತೆ, ನಿಮ್ಗೆ ಆಡಿಟ್ ಮಾಡೋಕೆ ಕಷ್ಟ ಆಗುತ್ತೆ. ಅದರದ್ದು ಇನ್ಫಾರ್ಮೇಶನ್ ಏನಿದೆಯಲ್ಲ ಟ್ರೂ ಇದೆ ಇಲ್ಲ ಅದ್ರ ಮ್ಯಾಗ ಭರೋಸೆ ಮಾಡೋದು ಕಷ್ಟ ಆಗ್ತದೆ. ಈಗ ಮನುಷ್ಯ ಅಂದ್ರೆ ಅಕಾರ್ಡಿಂಗ್ ಟು ದ ಕನ್ವೀನಿಯಂಟ್ ದೇ ವಿಲ್ ಗೋ, ಅನುಕೂಲ ಪ್ರಕಾರ ಹೋಗ್ತಾನವ. ಬಟ್ ಇನ್ ದ ಎಂಡ್ ಸಮ್ಟೈಮ್ಸ್ ಅನುಕೂಲದವಲ್ಲ ಇದು ನಿಮ್ಗೆ ಹಾರ್ ಮಾಡ್ತಾರೆ. ಸ್ಟ್ರಿಕ್ಟ್ ಇರಬೇಕು. ಈಗ ನಮ್ಮ ಮನ್ಯಾಗ ನಿಮ್ಮ ಪಪ್ಪ ಮಮ್ಮಿ ನಿಂಗೆ ಬಿಟ್ಬಿಟ್ರೆ ಏನು ಮಾಡ್ಕೋ ಹೋಗಂದ್ರೆ ನೋಡ್ರಿ, ನೀವು ದೊಡ್ಡವರದಿರಿ, ಬಟ್ ನಿಮ್ಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಅವ್ರಿಗಿದೆ. ಅವ್ರು ನಿಮ್ಮ ಬಗ್ಗೆ ಚಿಂತೆ ಮಾಡ್ತಾರೆ. ನಾವು ನಿಮ್ಗೆ ಏನು ಅನುಭವ ಆಗೈತಿ ನಮ್ಮ ಮಕ್ಕಳಿಗೆ ಆಗ್ಬಾರ್ದು ಅಂತ ಹೇಳ್ತಾರೆ, ಹೌದಲ್ಲ? ದಾಟ್ ಇಸ್ ವೈ ನಿಮ್ಗೆ ಬೈತಾರೆ. ನಾನಂತ ಬಡಿತೀನಿ ರಪ್ ಅಂತ ಬೆಲ್ಟ್ ತಗೊಂಡು, ಹಿಂಗಲ್ಲ ಬೆಲ್ಟ್ ತಗೊಂಡು ಬಡಿತೀನಿ, ಇದ್ರ ಸಾಯ್ತಾವ್. ಕಾರಣ ಗೊತ್ತಿದೆ, ನಾಳೆ ಇವ್ರು ಕಷ್ಟದಾಗಿರ್ಬಾರ್ದು ಅಂತ. ವಿ ಆರ್ ನಾಟ್ ಎನಿಮಿ. ಸೊ ಅದಕ್ಕೆ ಏನ್ ಮಾಡ್ತೀವಿ ನಾವು, ರೂಲ್ಸ್ ಮಾಡ್ತೀವಿ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಆಲ್ಸೋ ನಾಟ್ ಎನಿಮಿ. ಬಟ್ ಇವ್ರು ಏನ್ ಮಾಡ್ತಾ ಇದಾರೆ, ನೀವು ಅಕೌಂಟ್ ಮೇಂಟೈನ್ ಮಾಡ್ತಾ ಇದ್ದೀರಾ ಮಾಡ್ರಿ, ಬಟ್ ಈ ರೀತಿ ಮಾಡ್ರಿಪ್ಪ. ಇದರಿಂದ ಏನಾಗುತ್ತೆ, ನಾಳೆ ಮುಂದೋಗಿ ಆರ್ಗನೈಸೇಷನ್ ಹೆಸರು ಹಾಳಾಗಬಾರ್ದು, ಕುಟುಂಬದ ಹೆಸರು ಹಾಳಾಗಬಾರ್ದು, ಪೇರೆಂಟ್ಸ್ ಹೆಸರು ಹಾಳಾಗಬಾರ್ದು. ಮತ್ತೆ ನಾಳೆ ನೀವು ನಿಜವಾಗಿದ್ದೀರಿ ಅಂತ ತೋರಿಸ್ಬೇಕು. ಹೌದಪ್ಪ, ಪ್ರಾಫಿಟ್ ಕರೆಕ್ಟ್ ಆಗಿತ್ತು, ನಮ್ದು ಇಷ್ಟ ಅಸೆಟ್ಸ್ ಅದಾವೆ, ಇದ್ ಮಾತಾಡ್ತೀವಿ ನಾವು. ಒಮ್ಮೆ ಒಂದು ಸುಳ್ಳು ಹೇಳಿದ್ರೆ ಆ ಸುಳ್ಳು ಮುಚ್ಚಾಕ 10 ಸುಳ್ಳು ಹೇಳಬೇಕಾಗತ್ತೆ, 10 ಸುಳ್ಳು ಮುಚ್ಚಾಕ 100 ಸುಳ್ಳು ಹೇಳಬೇಕಾಗತ್ತೆ. ಎಂಡ್ ಏನಾಗುತ್ತೆ, ಬೈಜೂಸ್ ಬಂದಾಗತ್ತಲ್ಲ. ಈಗ ಲವ್ ಹೊಯ್ಕೊಳತ್ತಾನವ, ಭಿಕ್ಷೆ ಬೇಡಾಕತ್ತಾನ, ರೋಡ್ದಾಗ ಬಂದಾನ, ಮನಿ ಒತ್ತಿಟ್ಟಾನ. ಇದಕ್ಕೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡಿಲ್ಲ. ಸೊ ದಟ್ ಇಸ್ ವಾಟ್, ಕೋಟ್ಯಾನ ಗಟ್ಟಲೆ ದೊಡ್ಡ ಕೋಟಿ ಅದು, $20 ಬಿಲಿಯನ್ ಕಂಪನಿ ಅದು. ಈಗ $1 ಬಿಲಿಯನ್ ಆಗೈತಿ. ಇನ್ನೊಂದು ಸ್ವಲ್ಪ ದಿವಸದಾಗ ಮುಗೀತು. ಪೇಟಿಎಂ ಗಯಾ, ಟಾಟಾ ಬಾಬಾಯ್ ಖತಮ್. ಗಯಾನ ಪೇಟಿಎಂ ಯೂಸ್ ಮಾಡಿ, ಪೇಟಿಎಂ ಮಾಡ್ತೀರಿ, ಪೇಟಿಎಂ ಈಗ ಎದಕ್ಕೆ? ದೇ ಹ್ಯಾವ್ ನಾಟ್ ಫಾಲೋಡ್ ದ ನಾರ್ಮ್ಸ್. ಹಿಂಗಿದೆ. ಆ ಕಂಪನಿಲಿ ಎಷ್ಟೋ ಜನ ಲಕ್ಷಾಂಗಣ ದುಡ್ಡು ಹಾಕಿದ್ರಲ್ಲ, ಇವಾಗ ಏನಾಗೈತಿ ಈಗ ಹೇಳ್ಬಿಟ್ಟಾರ ಅವ್ರು, ಯಪ್ಪ ಏನಿಪ್ಪ ಅಂತ. ಸೊ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ನೀವು ಫಾಲೋ ಮಾಡಿ ರೂಲ್ಸ್ ತಪ್ಪಾಗಿಲ್ಲ. ಅದಕ್ಕೆ ಬಚ್ಚೋ ಬೆನಿಫಿಟ್ಸ್ ಅಂಡ್ ಲಿಮಿಟೇಷನ್ಸ್ ಅದಾವೆ, ಬೆನಿಫಿಟ್ಸ್ ಅದಾವೆ. ನೋಡ್ರಿ, ಎಲ್ಲೇ ಸ್ಟ್ರಿಕ್ಟ್ ರೂಲ್ಸ್ ಇರ್ತಾವೆ ಅಲ್ಲೇ ಸ್ವಲ್ಪ ಲಿಮಿಟೇಷನ್ಸ್ ಇರ್ತಾವೆ. ಸರ್ ಯಾವುದು ನೋಡ್ರಿ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ seeks to describe the accounting principles, valuation of techniques and methods of applying the accounting principles. ಇಲ್ಲಿ ಏನು ಮಾಡ್ತೈತಿ, they just want you to follow certain rules at the time of valuation ದಾಗ, at the time of applying the accounting principles in preparation and presentation of financial statement, so that they may give a true and fair view. Statements are true and fair ಇರಬೇಕು. ಈಗ ನೋಡಿ, ಇವನ್ when I was kid I used to tell lie, but ನನಗೆ ರಿಯಲೈಸ್ ಆಯ್ತು, when I was saying lie I got stuck. ಮಕ್ಕದ ಮ್ಯಾಗ ಬಂದು ಥೂ ಅಂದ್ರ ಅವ್ರು. when I was very kid, ನಾ ಹೆಂಗಿದ್ದೆ ಭಾಳ, ಗೊತ್ತಾಯ್ತು ಇಷ್ಟು ಸುಳ್ಳು ಹೇಳಿದ್ರ ಅವ್ನು ಹೊಡೆದಿಲ್ಲ ಬಡ್ದಿಲ್ಲ, ನನಗೆ ಬರೀ ಮಾತಾಡಿದ ನಮೂನಿ ಆತ್. ನನಗೆ ಏನೋ ಒಂದು ಹೊಲಸದಾಗ ಡುಮ್ಕಿ ಹೊಡೆದು ಬಂದಂಗ ಆಗತ್ತೆ. ಅವಾಗ ಹೇಳಿದೆ, ಏನ್ರ ಆಗ್ಲಿ ನಾ ಹೇಳಿನಪ್ಪ ಸುಳ್ಳು, ಹಿಂಗೈತ್ ನೋಡು. ದಾಟ್ ಇಸ್ ವಾಟ್ ಜನ ಬಿಲೀವ್ ಮಾಡ್ತಾರೆ. ಹೌದಪ್ಪ ನಿಜವಾಗೈತದಂತ. ಅದನ್ನಪ್ಪ ಪ್ರಾಫಿಟ್ ಆಗೈತಿ, ಎಷ್ಟಾಗತ್ತೆ ಅಷ್ಟು ತೋರಿಸ್ರಿ. ನಾಳೆ ಇವತ್ತಿಲ್ಲ ನಾಳೆ ಸಿಕ್ಕೋತೀರಿ ನೀವು, ರಾಂಗ್ ಪ್ರಾಫಿಟ್ ತೋರ್ಸಾಕ್ತೀರಂತ. ರೆವೆನ್ಯೂ ಆಗುತ್ತೆ. ರೆವೆನ್ಯೂ ಅಲ್ಲಂದ್ರೆ ಅದರಲ್ಲಿ ಕಾಸ್ಟ್ ಹೋಯ್ತು ನಿಮ್ದು. ಈಗ ರೆವೆನ್ಯೂ ಆಗೈತಿ ನಿಮ್ದು 1,000 ಕೋಟಿ ಅಂದ್ರೆ ಪ್ರಾಫಿಟ್ ಇದ್ರಾಗ, ಇದ್ರಾಗ ಕಾಸ್ಟ್ 11,000 ಕೋಟಿ ಇದ್ರೆ ಲಾಸ್ ಆಗಿದ್ರಿ ನೀವು. ಬರೀ ರೆವೆನ್ಯೂ ತೋರ್ಸಾಕ್ತೀರಿ, 1,000 ಕೋಟಿ ರೆವೆನ್ಯೂ ಆಗೈತಿ, 2,000 ಕೋಟಿ ರೆವೆನ್ಯೂ ಆಗೈತಿ, ಕಾಸ್ಟ್ ಎಷ್ಟಾಗೈತಿ ತೋರಿಸಲ್ಲ. ಪ್ರಾಫಿಟ್ ಆಗಿದ್ರೆ ತೋರಿಸೇ ಇಲ್ಲ. ಹೌದು,
ಸೊ ಹಿಂಗಾಗ್ತವೆ ಕಂಪನೀಸ್. So what I'm saying is that bachcho, by setting the accounting standard, the accountant has the following benefits. Standards reduce the reasonable extent and eliminate the altogether confusing variation in accounting treatment used in preparation of financial statement. Confusion create ಆಗೋದು ಬಂದಾಗ್ಬಿಡುತ್ತೆ. ಎಲ್ಲೇ confusion create ಆಗುತ್ತೆ ಅಲ್ಲೇ ಗದ್ದಲ ಇದೆ ಅಂತ. There are certain areas where important informations are not statutorily required to be disclosed. Standards may call for disclosure beyond that requirement of the law. Right? Amele, the applicable of accounting standard, application of accounting standard would be put to limit the extent of facilitate comparison of the statement of companies situated in the different parts of the world. ಅಂದ್ರೆ ಏನಾಗುತ್ತೆ, ಈಗ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನೀವು ಫಾಲೋ ಮಾಡಿದ್ರೆ ಬೇರೆ ಬೇರೆ ದೇಶದಾಗ ಬೇರೆ ಬೇರೆ ಕಂಟ್ರೀಸ್ ಇದಾವೆ. ಇಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಷ್ಟೇ ನಿಮ್ಮ ಇಂಡಿಯಾದಾಗ ಅಷ್ಟೇ ಸೇಮ್ ಅಕೌಂಟಿಂಗ್ ವರ್ಲ್ಡ್ ವೈಡ್ ಇರ್ತದೆ. ಸೊ ಅಲ್ಲಿ ಕಂಪೇರ್ ಮಾಡಲಿಕ್ಕೆ ಈಸಿ ಆಗುತ್ತೆ. Right? However, it should be noted that this respect difference in the institution, tradition, and legal system from one country to another country gives rise to difference in accounting standards. So adoption of different countries. ಅದಕ್ಕೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನೀವು ಫಾಲೋ ಮಾಡಿದ್ರೆ ಏನಾಗುತ್ತೆ, ಎಲ್ಲದೂ ಒಂದೇ ಸಿಸ್ಟಮ್ ಆಗುತ್ತೆ. ಬಿಕಾಸ್ ಈಗ ಹೇಳ್ತಾ ಇದ್ದಾರಲ್ಲ, ಸೊ ಒಂದು ಕಂಪ್ನಿ ಐತಿ, ಆ ಕಂಪ್ನಿ ಇಂಡಿಯಾದಾಗ ಭಾಳ ವ್ಯಾಲ್ಯೂ ತೋರ್ಸಾಗ್ತೈತಿ. ಅದೇ ಕಂಪ್ನಿ ಹೊರದೇಶದಾಗ ಲಿಸ್ಟಿಂಗ್ ಹೋಗಿದೆ. ಲಿಸ್ಟಿಂಗ್ ಹೋದ್ರ ಮ್ಯಾಗೆ ಅಲ್ಲಿ ವ್ಯಾಲ್ಯೂಷನ್ ತೋರ್ಸಾಗ್ತಿಲ್ಲ ಕಂಪ್ನಿದದು, ಬಿಕಾಸ್ ಅಲ್ಲಿ ಒಂದು ಅಕೌಂಟ್ ಸ್ಟ್ಯಾಂಡರ್ಡ್ ಬೇರೆ ಇದೆ. So that is all the situation. And then sir, accounting standards, benefit of accounting standards ಏನಂತಪ್ಪ, standardization of alternative accounting treatment ಇದೆ, comparability of the financial statement ಇದೆ, requirement of additional disclosure ಇದೆ. Self limitations ಅದಾವೆ, difficult in making the choice between different treatment. ಹೌದು, sometimes ಏನಾಗುತ್ತೆ, different treatment ಅಲ್ಲಿ ಚಾಯ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ. ಬಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪಕ್ಕ ಆದರೆ 100% you can't. So alternative solution to the certain accounting problems may each have argument to recommend them. Therefore, a choice between different alternative accounting treatment may be difficult. To restrict the scope, accounting standard cannot be override by status. The standards are required to be framed within the ambit prevailing in the status. And the framework ದಾಗ ಇರ್ತೈತಿ, framework ಇಂದ ಹೊರಗಡೆ ಹೋಗಕ್ಕೆ ಬರಂಗಿಲ್ಲ. ರೂಲ್ಸ್ ಅದಾವೆ, ರೆಸ್ಟ್ರಿಕ್ಷನ್ ಅದಾವೆ, you cannot cross that. So these are the two we have. Process of formulation of accounting standards ave. Correct? Ega. This is a very small chapter, right? Okay. ನೋಡಿ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಲಿಮಿಟೇಷನ್ಸ್ ಇದಾವೆ, ಲಿಮಿಟೇಷನ್ ಜಾಸ್ತಿ ಅದ, ಬೆನಿಫಿಟ್ ಜಾಸ್ತಿ ಇದಾವೆ. ಈಗ ನಿಮಗೆ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡ್ರಿ ಅಂದರೆ ಡೆಫಿನೆಟ್ಲಿ ಯು ಮೇ ಫೈಂಡ್ ಡಿಫಿಕಲ್ಟಿ, ಏನಪ್ಪ ಇದು ಕಣ್ಣಿಗೆ. ಬಟ್ ಅದು ಒಮ್ಮೆ ರೂಢಿ ಆಗಿಬಿಟ್ರೆ ಏನಾಗುತ್ತೆ, ಯು ಕ್ಯಾನ್ ಜಸ್ಟ್ ಗೋ ಆನ್. ಮಾರ್ನಿಂಗ್ 5 ಗಂಟೆಗೆ ಎಲ್ಲಿ ಪ್ರಿಪೇರ್ ಮಾಡಿರಿ, ಟ್ರೈ ಟು ಸ್ಟಾಪ್ ಸ್ಲೀಪಿಂಗ್ ಬೈ ಮಿಡ್ ನೈಟ್. 10 ಗಂಟೆ 11 ಗಂಟೆಗೆ 9:30 ಫಿನಿಶ್ ಸ್ಲೀಪ್, 4:30ಗೆ ಎದ್ದು ಬಿಡ್ರಿ. ಒಳ್ಳೆ ಸ್ಲೀಪ್ ಮಾಡ್ಕೊಂಡು ಬಂದಿರಿ ಅಂದರೆ 100% ರಿಲ್ಯಾಕ್ಸ್ ಇರ್ತೀನಿ. ನನಗೂ ತಗೊಳ್ರಿ, ಈಗ ಇಫ್ ಐ ಹ್ಯಾವ್ ಅ ವೆರಿ ಗುಡ್ ಸ್ಲೀಪ್ ಐ ಕ್ಯಾನ್ ಟೀಚ್ ಲೈಕ್ ಎನಿಥಿಂಗ್. ಇಲ್ಲ ಅಂದರೆ ಐ ಕೆನಾಟ್. So these are the reason, right? So timetable is strict ಇರ್ತವೆ, ಫಾಲೋ ಮಾಡಬೇಕಾಗತ್ತೆ. ಹಾಗಿದ್ರೆ ಸರ್ ಏನು, the Institute of Chartered Accountant of India being the premier accounting body in the country took upon its leadership role by constituting the accounting standards ASAP board, ASB board ಅಂತಾರೆ. ಸೊ ಅಂದ್ರೆ ಏನ್ರಿ ಸರ್, ಈಗ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ICAI ಮತ್ತು ASB ಇದು ಕೊಲಾಬರೇಷನ್ ಕಂಡ್ರೆ. The ICAI has taken the significant initiative in the setting and issuing the procedure of accounting standard to ensure that the standard setting process is fully consultative and transparent. ASB ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಇದೆ, 1977 ಸೆಟಪ್ ಮಾಡಿದ್ರು. ಮತ್ತೆ ICAI ದವರು ಎರಡು ಕೋರ್ಸ್ ಮಾಡ್ತಾರೆ, ಇಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಜೈಡ್ ಮಾಡ್ತಾರೆ. ಮತ್ತೆ ICAI ಐತಲ್ಲ, ಇವ್ರದ್ದು ದೊಡ್ಡ ಇನಿಷಿಯೇಟಿವ್ ಇದ್ರಾಗ ಜವಾಬ್ದಾರಿ ಇದೆ. They take initiative from the front, they are going to lead. The Accounting Standard Board considered International Financial Reporting Standards, IFRS. Accounting Standard Board ಏನು ಮಾಡ್ತೈತಿ, ಇಂಟರ್ನ್ಯಾಷನಲ್ ಬೇರೆ ದೇಶದಾಗ, ಬೇರೆ ಕಂಟ್ರಿದಾಗ, ಬೇರೆ ವರ್ಲ್ಡ್ ವೈಡ್ ಯಾವ ರೀತಿ ನೀವು ಅಕೌಂಟ್ ಸ್ಟ್ಯಾಂಡರ್ಡ್ ಫಾಲೋ ಮಾಡ್ತಾರೆ ಅದನ್ನ ಇಲ್ಲಿ ಅಪ್ಲೈ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ, ಇಲ್ಲಿಂದ ಅಲ್ಲಿ ಅಪ್ಲೈ ಮಾಡಿಸ್ಲಿಕ್ಕೆ ಹೇಳಿರ್ತಾರೆ. While framing the Indian accounting standards in India and try to integrate them in the light of applicable law, custom, usage and business environment in the country. The composition of ASB include representatives of industry, namely idu ಏನಪ್ಪ ಅದು ASCHAM ಅಂತದ, CII, FICC, regulators, academics, government
ಡಿಪಾರ್ಟ್ಮೆಂಟ್ ಎಲ್ಲ ಇದರ ಒಂದು ಕಾಂಬಿನೇಷನ್ ಇದಾವೆ, ಎಲ್ಲ ಫಿನಾನ್ಷಿಯಲ್ ಇದ್ರಾಗ ಇದಾವೆ. ಈ ಡಿಟೇಲ್ ಆಗಿ ನಾವು ಇಂಟರ್ಮೀಡಿಯೇಟ್ದಾಗ ಓದ್ತೀವಿ, ಒಂದು ಸಬ್ಜೆಕ್ಟ್ ಇದೆ ಅದಕ್ಕೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಒಂದು ಕಂಪ್ಲೀಟ್ ಸಬ್ಜೆಕ್ಟ್ ಇದೆ, ಯಾವ ರೀತಿ ಅಕೌಂಟ್ ಇದಲ್ಲ ಅದೇ ರೀತಿ ಇದೆ. Although ASB is a body constituted by the Council of ICAI, it is independent in formulation of accounting standard and Council of the ICAI is not empowered to make any modification in the draft accounting standard formulated by ASB without the consent of ASB. ಯಾವುದೇ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇಶ್ಯೂ ಮಾಡಿದ್ವಿ ಅದರಲ್ಲಿ ಮೋಡಿಫೈ ಮಾಡಲಿಕ್ಕೆ ICAI ಇಲ್ಲ. ASB ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಇತ್ತಲ್ಲ, ಒಮ್ಮೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ತಯಾರು ಮಾಡ್ತು, ಫೈನಲ್ ಆಯಿತು, ಮುಗೀತು. ಮೋಡಿಫೈ ಮಾಡಲಿಕ್ಕೆ ಅವ್ರಿಗೆ ಯಾಕೆ ಕೆಲಸ ಇರಲಿಲ್ಲ. ಸೊ ನೆಕ್ಸ್ಟ್ ಏನು ಸರ್, ಈಗ ಸೆಟ್ಟಿಂಗ್ ಅಪ್ ದಿ ಸ್ಟ್ಯಾಂಡರ್ಡ್ಸ್ ಪ್ರೊಸೀಜರ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೈ ASB ಬ್ರೀಫ್ಲಿ ಔಟ್ಲೈನ್ ಆಸ್ ಫಾಲೋಸ್. ಒಂದು ಸಿಸ್ಟಮ್ ಇದೆ, ಐಡೆಂಟಿಫಿಕೇಶನ್ ಆಫ್ ಬೋರ್ಡ್ ಏರಿಯಾ ಬೈ ASB. ಒಂದು ಏರಿಯಾ ಫಂಡ್ ಮಾಡ್ತಾರೆ, ಎಲ್ಲಿ ನಾವು ಇಂಪ್ರೂವ್ ಮಾಡಬೇಕು ಅಕೌಂಟ್ ಸ್ಟ್ಯಾಂಡರ್ಡ್ದಾಗ, ರೈಟ್? ಅಕೌಂಟ್ಸ್ದಲ್ಲಿ ಎಲ್ಲಿ ನಾವು ಇಂಪ್ರೂವ್ ಮಾಡಬೇಕು ಅದನ್ನ ಫಂಡ್ ಮಾಡ್ತೇವೆ. ಕಾನ್ಸ್ಟಿಟ್ಯೂಟ್ ಸ್ಟಡಿ ಗ್ರೂಪ್ ಬೈ ASB ಟು ಕನ್ಸಿಡರ್ ದ ಸ್ಪೆಸಿಫಿಕ್ ಪ್ರಾಜೆಕ್ಟ್ ಅಂಡ್ ಟು ಪ್ರಿಪೇರ್ ದ ಪ್ರಿಲಿಮಿನರಿ ಡ್ರಾಫ್ಟ್. ಒಂದು ಗ್ರೂಪ್ ತಯಾರು ಮಾಡ್ತಾರೆ, ಗ್ರೂಪ್ ಹೇಳ್ತದೆ ಏನಂತ, ಒಂದು ಡ್ರಾಫ್ಟ್ ತಯಾರು ಮಾಡ್ರಿ, ಪ್ರಪೋಸ್ ಮಾಡ್ಕೊಳ್ಳಕ್ಕೆ. ಅದಕ್ಕೆ ಇದೆಲ್ಲ ಏರಿಯಾದಾಗ ನಾವು ಇಂಪ್ರೂವ್ ಮಾಡ್ಬೇಕಂತ. ದ ಡ್ರಾಫ್ಟ್ ನಾರ್ಮಲಿ ಇನ್ಕ್ಲೂಡ್ ದ ಆಬ್ಜೆಕ್ಟಿವ್ಸ್, ಸ್ಕೋಪ್ ಆಫ್ ಸ್ಟ್ಯಾಂಡರ್ಡ್ ಏನು ಉದ್ದೇಶ ಐತಿ, ಮತ್ತು ಇದೆಲ್ಲ ಸ್ಕೋಪ್ ಇದೆ, ಅದರ ಎಲ್ಲಿ ಯೂಸ್ ಆಗ್ಬಹುದು, ರೈಟ್? ಹೌದು, ಮಾಡಬೇಕಾಗತ್ತೆ, ನೀವು ಮಾಡ್ಬೇಕನ್ನ. ಅಲ್ಟಿಮೇಟ್ಲಿ ಅಕೌಂಟೆಂಟ್ ಕಲ್ಸಾವ, ಅಕೌಂಟ್ ಕಲಿಯಾವ, ಎಲ್ಲರಿಗೆ ಗೊತ್ತಾಗ್ತದೆ ಇಲ್ಲಿ ಇಂಪ್ರೂವ್ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್. ಡೆಫಿನೇಷನ್ ಆಫ್ ದಿ ಟರ್ಮ್ ಯೂಸ್ ಇನ್ ದ ಸ್ಟ್ಯಾಂಡರ್ಡ್, ರಿಕಗ್ನೈಸ್ ಅಂಡ್ ಮೆಜರ್ಮೆಂಟ್ ಪ್ರಿನ್ಸಿಪಲ್ಸ್ ವೇರೆವರ್ ಅಪ್ಲಿಕೇಬಲ್ ಅಂಡ್ ಪ್ರೆಸೆಂಟೇಷನ್ ಅಂಡ್ ಡಿಸ್ಕ್ಲೋಸರ್ ಇಸ್ ರಿಕ್ವೈರ್ಮೆಂಟ್. ಅಂದ್ರೆ ಎಲ್ಲೆಲ್ಲಿ ಬೇಕಲ್ಲ ಅಲ್ಲೆಲ್ಲಿ ಇಂಪ್ರೂವ್ಮೆಂಟ್ ಅಲ್ಲಿ ಮಾಡಬೇಕಾಗತ್ತೆ, ಸೊ ವಿ ಹ್ಯಾವ್ ಟು ಚೆಕ್, ವಿ ಹ್ಯಾವ್ ಟು ಗೋ ಥರೋಲಿ. ಭಾಳ ಇದೆ. ಈಗ ನೀವು ಸಣ್ಣ ಕೂಸಿದಂಗೆ ಸ್ಮಾಲ್ ಬೇಬೀಸ್ ಇವತ್ತು ಹುಟ್ಟಿರಿ ನೀವು ಅಕೌಂಟ್ಸ್ದಾಗ, ಮುಂದೆ ಹೋಗ್ತಾ ಬೆಳೆದ ಮ್ಯಾಗ ಗೊತ್ತಾಗುತ್ತೆ, ಓ ಅಕೌಂಟ್ಸ್ ಭಾಳ ವಾಸ್ಟ್ ಇದಪ್ಪ ಅಂತ. 15 ವರ್ಷ ಆಯ್ತು ಕೆಲಸ ಆಗತ್ತೆ, ನಂಗೆ ಗೊತ್ತಿದೆ ನನಗೆ ಹೌ ವಾಸ್ಟ್ ಇಟ್ ಈಸ್. ಸಬ್ ಅಕೌಂಟ್ಸ್ ಎಲ್ಲ ಅದಾವೆ. ಸೊ ಕನ್ಸಿಡರೇಷನ್ ಆಫ್ ಪ್ರಿಲಿಮಿನರಿ ಡ್ರಾಫ್ಟ್ ಪ್ರಿಪೇರ್ಡ್ ಬೈ ದಿ ಸ್ಟಡಿ ಗ್ರೂಪ್. ಇವರು ಸ್ಟಡಿ ಗ್ರೂಪ್ ಏನು ಮಾಡ್ತಾರೆ, ಒಂದು ಪ್ರಿಲಿಮಿನರಿ ಡ್ರಾಫ್ಟ್ ಪ್ರಿಪೇರ್ ಮಾಡ್ತಾರೆ, ಅದನ್ನು ASB ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ, ಓದ್ತಾರೆ, ನೋಡ್ಕೋತಾರೆ. ಅಂಡ್ ರಿವಿಷನ್ ಇಫ್ ಎನಿ ಡ್ರಾಫ್ಟ್ ಆನ್ ದ ಬೇಸಿಸ್ ಆಫ್ ಡೆಲಿಬ್ರೇಷನ್ ಇದ್ರೆ ಏನಾರ ತನ್ನ ಈಗ ಒಂದು ASB ಬೋರ್ಡ್ ಗ್ರೂಪ್ ತಯಾರು ಮಾಡಿದೆ, ಆ ASB ಬೋರ್ಡ್ ಗ್ರೂಪ್ ತಯಾರು ಮಾಡಿದ್ದು ತನ್ನ ಇಫ್ ದೇ ಆರ್ ಲುಕಿಂಗ್ ಫಾರ್ ಸಮ್ ಓನ್ ಬೆನಿಫಿಟ್ಗೆ ಗ್ರೂಪ್ ಅಕೌಂಟ್ಸ್ ಮಾಡಿದ್ರೆ ಚೆಕ್ ಮಾಡಬೇಕಾಗುತ್ತೆ. ಡೆಲಿಬ್ರೇಟರಿ ಯಾವುದೂ ಆಗಿರಬಾರ್ದು. ಇದು ಇನ್ ದ ಸೇಕ್ ಆಫ್ ಆಲ್ ದಿ ಆರ್ಗನೈಸೇಷನ್, ಆಲ್ ದಿ ಎಂಟಿಟೀಸ್. ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇದೆ, ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಇಂಡಸ್ಟ್ರಿಗೆ ಅಷ್ಟೇ ಬೆನಿಫಿಟ್ ಮಾಡ್ತೈತೆ, ಅದು ಬೇರೆಯವ್ರಿಗೆಲ್ಲ ಲಾಸ್ ಮಾಡ್ತೈತಿ ಅಥವಾ ಉಪಯೋಗ ಇಲ್ಲ, ಅವಾಗ ಅಂಥದ್ದು ಮಾಡಕ್ಕೆ ಹೋಗ್ಬಾರ್ದು. ಗೊತ್ತಾಯ್ತಲ್ಲ? ಸೊ ದಟ್ ಇಸ್ ವಾಟ್ ಇಟ್ ಇಸ್. ಯಾವುದೇ ಪಾಲಿಸಿ ತಯಾರು ಮಾಡೋಕ್ಕಿಂತ ಮುಂಚೆ ಬಚ್ಚು ವಿ ಹ್ಯಾವ್ ಟು ಬಿ. ಆಮೇಲೆ ಏನು ಸರ್, ಆಮೇಲೆ ಸರ್ಕ್ಯುಲೇಷನ್ ಆಫ್ ಡ್ರಾಫ್ಟ್ ಟು ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ರಿವಿಷನ್ ಆಫ್ಟರ್ ರಿವಿಷನ್ ಬೈ ASB ಟು ದ ಕೌನ್ಸಿಲ್ ಮೆಂಬರ್ ಆಫ್ ICAI, ರೈಟ್? ಅಂಡ್ ಸ್ಪೆಸಿಫೈಡ್ ಔಟ್ಸೈಡ್ ದ ಬಾಡಿ ಸಚ್ ಆಸ್ ಡಿಪಾರ್ಟ್ಮೆಂಟ್ ಆಫ್ ಕಂಪನೀಸ್ ಅಫೇರ್ಸ್ ಎಲ್ಲ ಕೊಡ್ತದೆ. DCAಗೆ ಆಯಿತು, ಸಬಿಗೆ ಆಯಿತು, ಮತ್ತೆ C&AGಗೆ ಆಯಿತು, ರೈಟ್? CBT ಸೆಂಟ್ರಲ್ ಬೋರ್ಡ್ ಅಂಡ್ ಟ್ಯಾಕ್ಸ್ಗಿದೆ, ಮತ್ತೆ ಸ್ಟ್ಯಾಂಡಿಂಗ್ ಕಾನ್ಫರೆನ್ಸ್ ಪಬ್ಲಿಕ್ ಸ್ಕೋಪ್ ಅಂತಿದ್ದಿಲ್ಲ, ಅವ್ರಿಗೆಲ್ಲ ಮಾಡ್ತಾರೆ, ಅದನ್ನ ಡ್ರಾಫ್ಟ್ ಕಳ್ಸಾರ. ನೋಡ್ರಿ, ಇದನ್ನ ರಿವೈಸ್ ಮಾಡೀವಿ, ಇದನ್ನ ಮಾಡಿದೀವಿ. ಮೀಟಿಂಗ್ ವಿತ್ ದ ರಿಪ್ರೆಸೆಂಟೇಟಿವ್ ಆಫ್ ದಿ ಸ್ಪೆಸಿಫೈಡ್ ಔಟ್ಸೈಡ್ ಬಾಡೀಸ್ ಟು ಅಸರ್ಟೇನ್ ದಿರ್ ವ್ಯೂಸ್ ಆನ್ ದ ಡ್ರಾಫ್ಟ್. ಈ ಡ್ರಾಫ್ಟ್ನಾಗ ಏನಪ್ಪ ನಿಮ್ಗೆ ವ್ಯೂಸ್ ಹೇಳಿ ಅಂತ ಹೇಳ್ತಾರೆ. ಆಮೇಲೆ ಮಾಡ್ತಾರೆ ಅದನ್ನ ಅಕೌಂಟ್ ಸ್ಟ್ಯಾಂಡರ್ಡ್ಸ್ ಫೈನಲೈಸೇಷನ್ ಆಫ್ ಎಕ್ಸ್ಪೋಜರ್ ಡ್ರಾಫ್ಟ್ ಆಫ್ ದಿ ಪ್ರಪೋಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂಡ್ ಇಟ್ಸ್ ಇಶ್ಯೂನ್ಸ್ ಇನ್ವೈಟಿಂಗ್ ದ ಪಬ್ಲಿಕ್ ಅಂಡ್ ಕಮೆಂಟ್. ಪಬ್ಲಿಕ್ ಮುಂಚೆ ತಗೋಕ್ಕಿಂತ ಮುಂಚೆ ಅವ್ರದ್ದು ಫೈನಲೈಸ್ ವಿಡಿಯೋ ತಗೋತಾರೆ. Consideration of the comment received on the exposure of the draft and finalization of the draft standard by ASB, right, for submission of the Council of ICAI, its consideration and approval for issuance. Approval kasar issue ಮಾಡ್ತಾರೆ, approval ಬೇಕಾಗುತ್ತೆ ಅಂತ. ಈಗ approval ಮಾಡ್ತಾರೆ, consideration of final draft of the proposed standards and by Council of ICAI if found necessary modification ಮಾಡ್ತಾರೆ of the draft and consultation with the again ASB ಕೂಡ ಬರ್ತಾರೆ. ASB is a very important here. ASB ದವರು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಲಾಂಚ್ ಮಾಡಲಿಕ್ಕೆ ಅಥವಾ ಅಕೌಂಟ್ಸ್ ಪಬ್ಲಿಷ್ ಮಾಡಲಿಕ್ಕೆ ಅವ್ರದ್ದು. ಸೊ ಈಗ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಆನ್ ದಿ ರಿಲೆವೆಂಟ್ ಸಬ್ಜೆಕ್ಟ್ ಮ್ಯಾಟರ್ ಫಾರ್ ನಾನ್ ಕಾರ್ಪೊರೇಟ್ ಎಂಟಿಟೀಸ್ ಈಸ್ ದೆನ್ issued by ICAI. For the corporate entities, the accounting standards are issued by central government. ಈಗ ಕಂಪನೀಸ್ಗೆ ಗೌರ್ಮೆಂಟ್ ಇಶ್ಯೂ ಮಾಡ್ತೈತೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ನಾನ್ ಕಾರ್ಪೊರೇಟ್ ಎಂಟಿಟಿ ಇರ್ತಲ್ಲ ಅವರಿಗೆ ICAI ಇಶ್ಯೂ ಮಾಡುತ್ತೆ.
ಇದೊಂದು ಪ್ರೊಸೆಸ್ ಇದೆ. ಕ್ವಶನ್ ಕೇಳ್ತಾರೆ ಸರ್, ಹೌದಪ್ಪ, ಹಾನಪ್ಪ, ಥ್ಯಾಂಕ್ ಯು ದಿನ್ನೂಗೌಡ, ತುಂಬಾ ಯೂಸ್ ಆಗ್ತಾ ಇದೆ. ಯೂಸ್ ಆಗಂಗಿಲ್ಲಪ್ಪ, ಕಲಿತೀರಿ ನೀವು ನನ್ನ ಕಡೆ ಬಂದು. You are learning. So accounting standard issued by Accounting Standard Board established standard which have complied by the business entities so that financial statements are prepared in accordance with generally accepted accounting principles. ಯಾವ್ದಪ್ಪ ಅಂದ್ರೆ there is a list here. ಒಂದು ಸಿಸ್ಟಮ್ ಇದೆ, ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಅವರು. ಏನಪ್ಪ, AS1 ಡಿಸ್ಕ್ಲೋಸರ್ ಆಫ್ ಅಕೌಂಟಿಂಗ್ ಪಾಲಿಸಿ. ಡಿಸ್ಕ್ಲೋಸ್ ಅಂದ್ರೆ ಮಟೀರಿಯಲಿಟಿ ಕಾನ್ಸೆಪ್ಟ್. ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ, ಯಾವ್ದು ಅಸೆಟ್ಸ್ ಇದಾವೆ, ಯಾವ್ದು ಲ್ಯಾಬಿಲಿಟಿ ಇದಾವೆ, ಯಾವ್ದು ಎಕ್ಸ್ಪೆನ್ಸ್ ಇದೆ, ಯಾವ್ದು ಇನ್ಕಮ್ ಇದೆ, ಎಷ್ಟು ಪ್ರಾಫಿಟ್ ಇದೆ, ಎಷ್ಟು ಲಾಸ್ ಇದೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಏನು, ರೈಟ್, ಕಾಂಟಿಜೆಂಟ್ ಲ್ಯಾಬಿಲಿಟಿ ಏನಿದೆ, ಕಾಂಟಿಜೆಂಟ್ ಅಸೆಟ್ಸ್ ಏನಿದಾವೆ, ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. AS1 ಪ್ರಕಾರ ಡಿಸ್ಕ್ಲೋಸರ್ ಮಾಡ್ಬೇಕು, ನಿಮ್ಮ ಹತ್ರ ಏನೇನಿದೆ, ಎಷ್ಟೆಷ್ಟಿದೆ ಅಂತ ಕಂಪ್ಲೀಟ್ ಆಗಿ, ಏನು ಮುಚ್ಚುಮರಿ ಇಲ್ಲ ಇಲ್ಲಿ. ಎರಡನೇದೇನು ಸರ್, ಈಗ ಎರಡನೇದು ನೋಡಮ್ಮ, ರಿವೈಸ್ ಮಾಡಿದ್ದಾರೆ. ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟ್ರಿ ಬಂತ್ ನೋಡ್ರಿ. ವ್ಯಾಲ್ಯೂಯೇಷನ್ ಎಸ್ಟಿಮೇಷನ್ ಮಾಡಬೇಕು, ಮೆಜರ್ಮೆಂಟ್ ಮಾಡಬೇಕು, ವ್ಯಾಲ್ಯೂಯೇಷನ್ ಹೆಂಗ್ ಮಾಡಬೇಕು, ಒಂದು ಸ್ಟ್ಯಾಂಡರ್ಡ್ ಇದೆ, ಅದನ್ನ ಫಾಲೋ ಮಾಡಬೇಕಾಗುತ್ತೆ. ಈಗ ನಾನು ಫಾಲೋ ಮಾಡ್ತೀನಿ ಮುಂದೆ, ಅದನ್ನ ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಫಾಲೋ ದಟ್, ರೈಟ್. ನೆಕ್ಸ್ಟ್ ರಿವೈಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಕ್ಯಾಶ್ ಇನ್ಫ್ಲೋ ಎಷ್ಟಾಗ್ತಾ ಇದೆ, ಔಟ್ಫ್ಲೋ ಎಷ್ಟಾಗ್ತದೆ, ಯಾವಾಗ ಆಪರೇಷನಲ್ ಆಕ್ಟಿವಿಟಿ ಯಾವುದು, ನಾನ್ ಆಪರೇಷನಲ್ ಆಕ್ಟಿವಿಟಿ ಯಾವುದು, ಇನ್ವೆಸ್ಟಿಂಗ್ ಆಕ್ಟಿವಿಟಿ ಯಾವುದು, ಫಿನಾನ್ಸಿಂಗ್ ಆಕ್ಟಿವಿಟಿ ಯಾವುದು, ಬೇರೆ ಬೇರೆ ಮಾಡ್ರಿ. ಎಲ್ಲ ಹಣ ಬಂದ್ರೆ ಹಣನ ಬಂದಂಗೆ ಅದು ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ರೆಗ್ಯುಲರ್ ಬಿಸ್ನೆಸ್ ಬರ್ತಾ ಇದೆಯೋ ಅಥವಾ ನಾನ್ ರೆಗ್ಯುಲರ್ ಬಿಸ್ನೆಸ್ ಬರ್ತಾ ಇದೆಯೋ ಏನು, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಹೇಳುತ್ತೆ. ಗಾಟ್ ಇಟ್ ಸರ್. ನೆಕ್ಸ್ಟ್ ಏನು, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 4 ಏನಿದೆ, ಕಾಂಟಿಜೆನ್ಸಿ ಅಂಡ್ ಇವೆಂಟ್ಸ್ ಆಕರಿಂಗ್ ಆಫ್ಟರ್ ದ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿದ ಮ್ಯಾಗೆ ಯಾವುದೆಲ್ಲ ಇವೆಂಟ್ ಅದಾವೆ, ರೈಟ್, ಅದನ್ನ ಆಗಬಹುದು, ಅದು ತೋರಿಸಬೇಕಾಗ್ತದೆ ಡಿಸ್ಕ್ಲೋಸ್ ಅಕೌಂಟಿಂಗ್ ಪ್ರಕಾರ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 5 ಏನಿರುತ್ತೆ, ನೆಟ್ ಪ್ರಾಫಿಟ್ ಆರ್ ಲಾಸ್ ಫಾರ್ ದಿ ಪೀರಿಯಡ್, ಪ್ರಯರ್ ಪೀರಿಯಡ್ ಐಟಮ್, ಚೇಂಜ್ ಇನ್ ಅಕೌಂಟಿಂಗ್ ಪಾಲಿಸೀಸ್. ಅಕೌಂಟಿಂಗ್ ಪಾಲಿಸೀಸ್ ಬದಲಾವಣೆ ಮಾಡೋಕ್ಕಿಂತ ಮುಂಚೆ, ಚೇಂಜ್ ಮಾಡೋಕ್ಕಿಂತ ಮುಂಚೆ ಏನರ ಪ್ರಾಫಿಟ್ ಇತ್ತಾ ನಿಮ್ದು, ಹೌದು ಇತ್ತು, ಎಷ್ಟಿತ್ತು, ಆಮೇಲೆ ಚೇಂಜ್ ಮಾಡಿ ಎಷ್ಟು ಪ್ರಾಫಿಟ್ ಆಯಿತು, ಏನು ಚೇಂಜಸ್ ಆಗಿದೆಯಾ ತೋರಿಸ್ರಿ. ಅದನ್ನ ಅಕೌಂಟಿಂಗ್ ಪಾಲಿಸಿ ಚೇಂಜ್ ಮಾಡ್ತೀರಿ, ಮಾಡ್ರಿ, ನಿಮ್ ಬೆನಿಫಿಟ್ ಇದೆ ಅಂದ್ರೆ ಮಾಡ್ರಿ. No have, you don't have an issue. But if you are changing it, disclose it. What is the prior period item and after? Accounting standard 5, net profit or loss for the period, prior period items and change them. Accounting 7 is accounting for construction of the contract. New construction agidiri, building kattakattiri, bridge kattakattiri, construction project adavalla, it taking more than 3 years, 4 years, 5 years, 10 years. ಅವಾಗ ಫಾಲೋ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 7, ರೆವೆನ್ಯೂ ರಿಕಗ್ನೈಸೇಷನ್. ರೆವೆನ್ಯೂ ಬರಬಹುದು, ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ರಿಕಗ್ನೈಸ್ ಮಾಡ್ಬೇಕಲ್ಲ ನಾವು. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 9 ಹೇಳುತ್ತೆ. ಇದೆಲ್ಲ ಫಾರ್ಮೆಟ್ ಮಾಡಿದ್ರೆ ಪಾಲಿಸೀಸ್. ಇದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ನಥಿಂಗ್ ಬಟ್ ಬಚ್ಚೋ, ದೀಸ್ ಆರ್ ದಿ ಸ್ಟ್ಯಾಂಡರ್ಡ್, ಯು ಹ್ಯಾವ್ ಟು ಫಾಲೋ ದಿಸ್. ಯಾರಪ್ಪ ಇದು, ರೈಟ್, ಹೌದು ಇಲ್ಲ, ಎಸ್ ಆರ್ ನೋ. ಸಿಮಿಲರ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 10, ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ಸ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಎಷ್ಟೇ ಅಥಾರಿಟಿ ಬಿಚ್ಚು ಪ್ರಾನ್ಸ್ ಮಾಡಿ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 10 ಪ್ರಕಾರ ನಿಮ್ದು ಪ್ರಾಪರ್ಟಿ ಎಷ್ಟು ಅದಾವೆ, ಪ್ಲಾಂಟ್ ಎಷ್ಟಿದೆ, ಎಕ್ವಿಪ್ಮೆಂಟ್ ಎಷ್ಟಿದೆ, ಅಡಿಷನ್ ಎಷ್ಟು, ಸಬ್ಸ್ಟ್ರಾಕ್ಷನ್ ಎಷ್ಟು, ಅಡಿಷನ್ ಪರ್ಚೇಸ್ ಅಂದ್ರೆ ಡೆಪ್ರಿಸಿಯೇಷನ್ ಎಷ್ಟು, ಲೆಸ್ ಮಾಡ್ರಿ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 11, the effect of change in the foreign exchange. The effect of change in the foreign exchange rate. If foreign exchange rate dollar to Indian rupee to pound, sterling, yuan, so ಏನು ಮಾಡ್ತೀವಿ. Accounting standard 11, accounting for government grants. Government ಇಂದ ಏನು ಗ್ರಾಂಟ್ಸ್ ತಗೊಂಡ್ರೆ ಅದರ ಟ್ರೀಟ್ಮೆಂಟ್ ಹೆಂಗ್ ಮಾಡ್ತೀವಿ. Accounting for investment. Accounting standard 13, ಇನ್ವೆಸ್ಟ್ ಹೆಂಗ್ ಮಾಡ್ತಿದೆ. ಈಗ ನೋಡಿ, ಈ ಒಂದು ಬಿಸ್ನೆಸ್ ಇದೆ, ಇದು ಬಿಸ್ನೆಸ್ ಇನ್ನೊಂದು ಬಿಸ್ನೆಸ್ ಇನ್ವೆಸ್ಟ್ ಮಾಡ್ತಾ ಇದೆ. ಹೌ ಮಚ್ ಯು ಹ್ಯಾವ್ ಇನ್ವೆಸ್ಟೆಡ್, ವಾಟ್ ಇಸ್ ಇನ್ವೆಸ್ಟ್ಮೆಂಟ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14, ಅಮಾಲ್ಗಮೇಷನ್. ಈಗ ನಿಮ್ಮೊಂದು ಕಂಪ್ನಿ ಇದೆ, ಬೇರೆ ಕಂಪನಿ ಕೂಡ ಅಮಾಲ್ಗಮೇಟ್ ಆದ್ಮೇಲೆ ನಿಮ್ದು ಅಸೆಟ್ ಅವ್ರ ಹೆಸರು ಒಂದಲ್ಲ, ಒಂದು ಮೆಥಡ್ ಇದೆ ಅದಕ್ಕೆ. ಅಮಾಲ್ಗಮೇಷನ್, ಇಂಟ್ರೆಸ್ಟ್ ಪೋಲಿಂಗ್ ಮೆಥಡ್ ಇದೆ, ರೈಟ್, ವ್ಯಾಲ್ಯೂಯೇಷನ್ ಪ್ರೊಸೀಸ್ ಇದೆ, ಸೋ ಮೆನಿ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14 ಇಂಟರ್ಮೀಡಿಯೇಟ್ ಕಲಿತೀರಿ ನೀವು, ಇದನ್ನ ಡಿಟೇಲ್ ಆಗಿದೆ. 15, ಎಂಪ್ಲಾಯ್ ಬೆನಿಫಿಟ್. ಸ್ಯಾಲರಿ ಕೊಡ್ತಾ ಇದ್ದಾರೆ, ಹೌದು, ಪೇಮೆಂಟ್ ಎಷ್ಟಾಗುತ್ತೆ, ಕಂಪೆನ್ಸೇಷನ್ ಎಷ್ಟು ಕೊಡೋರು, ಬೋನಸ್ ಎಷ್ಟು ಕೊಡೋರು, ಎಲ್ಲವನ್ನು ಬರ್ತಾ ಇಲ್ಲ. ವಿ ಆರ್ ಗೋಯಿಂಗ್ ಟು ಬಿ ಲೈಕ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಎಂಪ್ಲಾಯ್ ಬೆನಿಫಿಟ್ಸ್ ಆರ್ remuneration, compensations, salaries, wages, all that. ಮುಗಿತಿಲ್ರಿಪ್ಪ, ಮುಗಿತಲಿಯಮ್ಮ, ಹೋಗ್ರು ಮನೆಗೆ
ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16 ಬಾರೋವಿಂಗ್ ಕಾಸ್ಟ್. ಈಗ ನೀವು ಶೇರ್ಸ್ ಇಶ್ಯೂ ಮಾಡ್ತಾ ಇದ್ದೀರಾ ಮಾರ್ಕೆಟ್ದಾಗ, ಎಷ್ಟು ಕಾಸ್ಟ್ ಬರ್ತಾ ಇದೆ, ವಾಟ್ ಇಸ್ ದ ಕಾಸ್ಟ್ ಯು ಆರ್ ಗೋಯಿಂಗ್ ಟು ಇನ್ಕರ್, ರೈಟ್. ಸೆಗ್ಮೆಂಟ್ ರಿಪೋರ್ಟಿಂಗ್, ಅದೇ ಲೋನ್ ತಗೊಂಡ್ರೆ ಎಷ್ಟಾಗುತ್ತೆ, ದಟ್ ಇಸ್ ದ ಕಾಸ್ಟ್. ಈಗ ಲೋನ್ ತಗೊಂಡ್ರೆ ಬಡ್ಡಿ ಕಟ್ಟಬೇಕು, ಪ್ರಿಫರೆನ್ಸ್ ಶೇರ್ಸ್ ಬರ್ತದೆ, ನೀವು ಕಾಸ್ಟ್ ಇರ್ತಲ್ಲ ಎಲ್ಲ ಫ್ರೀ ಬರಂಗಿಲ್ಲ. ಅದು ಇಶ್ಯೂ ಮಾಡುವಾಗ ಶೇರ್ ಕ್ಯಾಪಿಟಲ್ ಇಶ್ಯೂ ಮಾಡುವಾಗ ಹೈಯೆಸ್ಟ್ ಕಾಸ್ಟ್ ಬರ್ತೈತಿ. ಡಿಬೆಂಚರ್ ಲೋನ್ ತಗೊಂಡು ಕಡಿಮೆ ಕಾಸ್ಟ್ ಬರ್ತೈತಿ. ಬಾರೋವಿಂಗ್ ಕಾಸ್ಟ್, ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತಾರೆ. ಇದು ಒಂದು ಚಾಪ್ಟರ್ ಇದೆ. ಸೆಗ್ಮೆಂಟ್ ರಿಪೋರ್ಟಿಂಗ್ ಯಾವಾಗ ಟೈಮ್ ಇರುತ್ತೆ, EGMI ಇದೆ, ಮಾನಿಟರಿಂಗ್ ಇದೆ, ಗೌರ್ಮೆಂಟ್ ಕಂಪ್ಲೈನ್ಸ್ ಫಾಲೋ ಮಾಡಬೇಕು, ರಿಪೋರ್ಟ್ ಮಾಡಿ ಅಕೌಂಟಿಂಗ್ 17 ಪ್ರಕಾರ ಅಲ್ಲಿ ಕಲಿತೇವೆ ನಾವು. ರಿಲೇಟೆಡ್ ಪಾರ್ಟೀಸ್ ಡಿಸ್ಕ್ಲೋಸರ್, ಈಗ ಒಂದು ಕಂಪನಿ ಇದೆ, ಅವರು 3-4 ಕಂಪನಿ ಕೂಡ ಡೀಲಿಂಗ್ ಮಾಡ್ತಾ ಇದ್ದಾರೆ. ಈಗ ಬೇಕಾಗಿದ್ರೆ ಅವ್ರದ್ದು ಡಿಸ್ಕ್ಲೋಸ್ ಮಾಡಬೇಕಾಗ್ತದೆ. ಯು ಹ್ಯಾವ್ ಟು ಡಿಸ್ಕ್ಲೋಸ್ ದಟ್. ಲೀಸ್ದಾಗ ಏನ್ರಿ ಅಂದ್ರೆ ಲೀಸ್ ಪ್ರಾಪರ್ಟಿ ಇರ್ತಾವಲ್ಲ. ಆಮೇಲೆ ಅರ್ನಿಂಗ್ ಪರ್ ಶೇರ್, ಟ್ಯಾಕ್ಸ್ ಕೊಟ್ಟ ಮ್ಯಾಗೆ, ಇಂಟ್ರೆಸ್ಟ್ ಕೊಟ್ಟ ಮ್ಯಾಗೆ, ಪ್ರಿಫರೆನ್ಸ್ ಡಿವಿಡೆಂಡ್ ಕೊಟ್ಟ ಮ್ಯಾಗೆ ಲಾಸ್ಟ್ ಉಳಿತೈತಿ. ಇದ್ರಾಗ ಎಷ್ಟು ಕೊಡ್ತೀರಿ ನೀವು, ಯಾರಿಗೆ, ಶೇರ್ ಹೋಲ್ಡರ್ಸಿಗೆ. A20 ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಎರಡು ಕಂಪ್ನಿ ಸ್ಟೇಟ್ಮೆಂಟ್ ಕನ್ಸಾಲಿಡೇಟ್ ಮಾಡ್ತಿಲ್ಲ ನಾವು, ಕೂಡಿಸ್ತೀವಲ್ಲ. ಒಂದು ರಿಯೋ ಅಕಾಡೆಮಿ ಐತಿ, ಇನ್ನೊಂದು ನನ್ನ ತಮ್ಮನ ಅಕಾಡೆಮಿ ಐತಿ, ಎರಡು ಕೂಡಿಸಿದ್ವಿ ನಾವು. ಅವನದು ಅಸೆಟ್ ನಮ್ಮ ಕಡೆ ಅಸೆಟ್ ಅಲ್ಲ. ಇದ್ರ ಕನ್ಸಾಲಿಡೇಟ್ ಎಷ್ಟಾಗುತ್ತೆ, 21. ಅಕೌಂಟಿಂಗ್ ಫಾರ್ ಟ್ಯಾಕ್ಸೇಷನ್ ಇನ್ಕಮ್, ಯಾವ ರೀತಿ ನೀವು ಟ್ಯಾಕ್ಸ್ ಮಾಡ್ತಾ ಇದ್ದೀರಾ, ಗೌರ್ಮೆಂಟ್ ಬೇಕಲ್ಲ ಕಂಪ್ಲೇಸ್ ಫಾರ್ಮ್ ಆಗಿ. ಅಕೌಂಟಿಂಗ್ 21 ಇದೆ. ಅಕೌಂಟಿಂಗ್ ಫಾರ್ ಇನ್ವೆಸ್ಟ್ಮೆಂಟ್ ಇನ್ ಅಸೋಸಿಯೇಟ್ ಇನ್ ಕನ್ಸಾಲಿಡೇಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಇದು ಕೂಡ ಇದೆ. ಅಂದ್ರೆ ಏನ್ರಿ, ಈಗ ಇನ್ವೆಸ್ಟ್ಮೆಂಟ್ ಮಾಡುವಾಗ ಇನ್ ಅಸೋಸಿಯೇಟ್ ಹೋಲ್ಡಿಂಗ್ ಕಂಪನಿ, ಸಬ್ಸಿಡರಿ ಕಂಪನಿ ಬರ್ತದೆ ನೆಕ್ಸ್ಟ್ ಹಿಂಗೆ. ಅವಾಗ ಡಿಸ್ಕೌಂಟಿಂಗ್ ಆಪರೇಷನ್ಸ್, ಡಿಸ್ಕಂಟಿನ್ಯೂಯಿಂಗ್ ಆಪರೇಷನ್, ಒಂದು ಆಪರೇಷನ್ ಇತ್ತು ಯಾವ ರೀತಿ ತೋರಿಸ್ಬೇಕದು, ಅದು ಇದೆ. So maybe have a chat. And interim finance reporting, ಡಿವಿಡೆಂಟ್ ಎಷ್ಟು ಕೊಡ್ತಾ ಇದೀವಿ, ಎಷ್ಟು ಪ್ರಾಫಿಟ್ ಆಯ್ತು ರಿಪೋರ್ಟ್ ಮಾಡ್ತೀವಿ ನಾವು. ಈ ವರ್ಷ ನಾವು ಇಷ್ಟು ಪ್ರಾಫಿಟ್ ಮಾಡಿದ್ವಿ ರಿಪೋರ್ಟ್ ಮಾಡುವಾಗ ಎಲ್ಲ ಕಂಪ್ಲೈನ್ಸ್ ಇರ್ತವೆ. ಬಿಕಾಸ್ ಗೌರ್ಮೆಂಟ್ ಹ್ಯಾಸ್ ಟು ಫಾಲೋ ದಟ್. ಇಂಡಿಯಾದಲ್ಲಿ ಕಂಪನಿ ಹ್ಯಾಸ್ ಟು ಫಾಲೋ ಆಲ್ ದ ರಿಪೋರ್ಟಿಂಗ್. ಇಂಟ್ಯಾಂಜಿಬಲ್ ಅಸೆಟ್ಸ್ ಎಷ್ಟು ಅದಾವೆ ನಿಮಗೆ, ಗುಡ್ ವಿಲ್ಸ್, ರೈಟ್ಸ್, ಡಿಸೈನ್ಸ್, ರೈಟ್. ಇಂಟ್ಯಾಂಜಿಬಲ್ ಅಸೆಟ್ಸ್ ಅವು ಕಾಪಿರೈಟ್ಸ್ ಎಲ್ಲ ಆಯ್ತು. 27 ಇಪ್ಪ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಆಫ್ ಇಂಟ್ರೆಸ್ಟ್ ಇನ್ ಜಾಯಿಂಟ್ ವೆಂಚರ್. ಯಾವುದೇ ತರದ ನೀವು ಜಾಯಿಂಟ್ ವೆಂಚರ್ ಮಾಡ್ತಿದ್ರೆ ಅಲ್ಲಿ ಇಂಟ್ರೆಸ್ಟ್ ಇಂದ ಪೇ ಮಾಡ್ತಿದ್ದಾರೆ, ರಿಸೀವ್ ಮಾಡ್ತಿದಾರ, ಅದರಲ್ಲಿ ನಾವು ರಿಪೋರ್ಟ್ ಸಲ್ಲಿಸಬೇಕು. ಇಂಪೈರ್ಮೆಂಟ್ ಆಫ್ ಅಸೆಟ್ಸ್ ಆಲ್ ಡಿಪೆಂಡ್. ಇಂಪೈರ್ಮೆಂಟ್ ಆಫ್ ಅಸೆಟ್ಸ್, ಅಸೆಟ್ಸ್ ಎಷ್ಟಿದಾವೆ, ಏನಿದಾವೆ, ಎಷ್ಟು ಯೂಸ್ ಮಾಡ್ತಿದಾರ. ಪ್ರೊವಿಷನ್ ಅಂಡ್ ಕಾಂಟಿಜೆನ್ಸಿ ಮೆಜರ್ಮೆಂಟ್ ಪ್ರಿನ್ಸಿಪಲ್ಸ್. ಕಾಂಟಿಜೆನ್ಸಿ ಏನಾಗಿದೆ, ಕಾಂಟಿಜೆಂಟ್ ಲಯಬಿಲಿಟಿ ಏನಾಗುತ್ತೆ, ಅದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 19 ಇದೆ. Note the list of accounting standards given above does not form a part of syllabus. It is being given here for knowledge of the students only. ಅಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ, ಕತೆ ಮುಗಿದಿದೆ. ಇಂಟರ್ಮೀಡಿಯೇಟ್ ದಾಗ ಬರುತ್ತೆ ಹಾಕೋದ ನಾವು ಬೇಡ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇಸ್ ಅ ಬಿಗ್ ಲೈಕ್ ಚೆನ್ನಾಗಿದೆ. ಸೊ guys, I need to go for the right. So law ಇದೆ, law and ಸಾಕು ಹೋಗಿದೆ. Tell me guys. Thank you lecture. See you in the next class. उसका क्लियर करके बदल दीजिए. Like ಮಾಡ್ರಿ, share and subscribe ಮಾಡ್ರಿ. Yes, crash course ನಡೀತಾ ಇದೆ. BCom first semester, BCom third semester, BCom fifth semester ವರೆಗೆ ಫೀಸ್ ಆಲ್ಸೋ ವೇರಿಯಸ್ ಇದೆ. ಡೌನ್ಲೋಡ್ ಮಾಡ್ಕೊಳ್ಳಿ ಅಪ್ಲಿಕೇಶನ್. ಡಿಸ್ಕ್ರಿಪ್ಷನ್ ದಾಗ ಲಿಂಕ್ ಇದೆ. ಡೆಮೋ ಕ್ಲಾಸ್ಗೆ ಬುಕ್ ಮಾಡಬೇಕಾದ್ರೆ ಡೆಫಿನೆಟ್ಲಿ ವಿಲ್ ಹೆಲ್ಪ್ ಯು.